MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಿದ್ದಾಗಿದೆ. ಅಲ್ಲಿನ ಚುನಾವಣೆಯ ಫಲಿತಾಂಶ ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇತ್ತು. ನವೆಂಬರ್ ಕ್ರಾಂತಿಗೆ ಅದೊಂದು ನಾಂದಿ ಹಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಿಹಾರ ಚುನಾವಣೆಯ ಫಲಿತಾಂಶ ಹೊರಹೊಮ್ಮಿದ ಬಳಿಕ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆದ್ರ ಅಥವಾ DK ಶಿವಕುಮಾರ್ ಅವರು ಸ್ಟ್ರಾಂಗ್ ಆದ್ರ, ಈ ಕುತೂಹಲ ಅಂತೂ ಇದ್ದೇ ಇದೆ. ಇವತ್ತು ಕರ್ನಾಟಕ ರಾಜ್ಯ ರಾಜಕಾರಣ ದೆಹಲಿ ಅಂಗಳವನ್ನು ತಲುಪಿದ್ದಾಗಿತ್ತು. CM ಸಿದ್ದರಾಮಯ್ಯ ಅವರು ಹೋದರು, ಅದರ ಬೆನ್ನಲ್ಲೇ DK ಶಿವಕುಮಾರ್ ಕೂಡ ದೆಹಲಿಗೆ ಹೋದರು. ಒಬ್ಬರಿಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ತು, ಭೇಟಿ ಕೂಡ ಮಾಡಿ ಬಂದಾಯಿತು. ಇನ್ನೊಬ್ಬರು ಇನ್ನೂ ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಹಾಗಾದರೆ ಒಬ್ಬರಿಗೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು, ಯಾವ ವಿಚಾರ ಚರ್ಚೆ ಆಗಲಿಲ್ಲ, ಅದಕ್ಕೇನು ಕಾರಣ, ಅದರ ಜೊತೆಗೆ ಒಂದಷ್ಟು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೆ ವಾಪಸ್ ನಿಮ್ಮ ಮುಂದೆ ಬರ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಚಿವ ಸಂಪುಟ ಪುನಾರಚನೆ ಜಟಾಪಟಿ, ಸಿದ್ದು ಮನವಿಗೆ ರಾಹುಲ್ ಗಾಂಧಿ ಅನುಮತಿ, ಸೋಮವಾರ ಫೈನಲ್ ಆಗಲಿದೆ ಪಟ್ಟಿ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬಿಕ್ಕಟ್ಟು, ನಾಯಕತ್ವ ಬದಲಾವಣೆಗೆ DKC ಪಟ್ಟು, ಬಂಡೆಗೆ ಪಟ್ಟ ಕಟ್ಟದಿದ್ರೆ ಕಾದಿದ್ಯಾ ಆಪತ್ತು. ಕೋಟಿ ಕೋಟಿ ವೆಚ್ಚದಲ್ಲಿ ಹನುಮನ ಊರು ಅಭಿವೃದ್ಧಿ, ಅಂಜನಾದ್ರಿ ಕ್ರಾಂತಿಗೆ ಮುಂದಾದ ರೆಡ್ಡಿ, ಮಾರ್ಚ್ನಲ್ಲಿ ಎಂಟ್ರಿ ಕೊಡ್ತಾರ ಮೋದಿ. ಬಿಹಾರದಲ್ಲಿ RJDಯನ್ನ ತಿರಸ್ಕರಿಸಿದ ಜನ, ಲಾಲು ಕುಟುಂಬದಿಂದ ಹೊರಬರಲು ಪುತ್ರಿ ತೀರ್ಮಾನ, ಸ್ವಪಕ್ಷೀಯರ ವಿರುದ್ಧವೇ ರೋಹಿಣಿ ಅಸಮಾಧಾನ. ಜಮ್ಮು ಕಾಶ್ಮೀರದಲ್ಲಿ ಭೀಕರ ದುರಂತ, ಉಗ್ರರಿಂದ ವಶಕ್ಕೆ ಪಡೆದ ಅಮೋನಿಯಂ ನೈಟ್ರೇಟ್ ಸ್ಫೋಟ, 9 ಜನರನ್ನ ಬಲಿ ಪಡೆದ ಅನಾಹುತ. ಇವತ್ತು CM ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದರು. ದೆಹಲಿ ಹೋಗೋದಕ್ಕೆ ಕಾರಣ ಕಪಿಲ್ ಸಿಬಲ್ ಅವರ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತೇಳಿ. ಆದರೆ ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರು ಮಾಡಿದ್ದ ಕೆಲಸ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿತ್ತು. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಅರ್ಧ ಗಂಟೆ ಕಾಲ ಚರ್ಚೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ಅರ್ಧ ಗಂಟೆಯಲ್ಲಿ ಹತ್ರ 30 ನಿಮಿಷ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಗೆದ್ದು ಬೀಗಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿಯನ್ನ ಕೂಡ ಕೊಟ್ಟಿದೆ. ಇಬ್ಬರು ಚರ್ಚಿಸಿ ಪಟ್ಟಿಯನ್ನ ತರುವಂತೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಸೋಮವಾರ ಬನ್ನಿ ಲಿಸ್ಟ್ ತಗೊಂಡು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆನೇ ಆಗಿಲ್ಲ ಮೀಟಿಂಗ್ ಅಲ್ಲಿ. ಇವತ್ತು ಎಲ್ಲ ಅಂದುಕೊಂಡಿದ್ದು ನವೆಂಬರ್ ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತೇಳಿ, ಆದ್ರೆ ನೋ, ಅದರ ಬಗ್ಗೆ ಚರ್ಚೆನೇ ಆಗಿಲ್ಲ ಇವತ್ತು. ಆದ್ರೆ ಚರ್ಚೆ ಆಗಿದ್ದೇನು, ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡಿದ್ದೇನು, ಕೆಲವರು ಅಸಮರ್ಥರಿದ್ದಾರೆ, ಕೆಲವರು ಹಿರಿಯರಿದ್ದಾರೆ, ಸಾಕು ಅವರನ್ನ ಸೈಡ್ಗಿಟ್ಟು ಹೊಸಬ್ರನ್ನ ಕರ್ಕೊಂಬರೋಣ, ಅವಕಾಶವನ್ನ ಕೊಡೋಣ, ಸಂಪುಟ ಪುನರ್ರಚನೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯವರು ಹೇಳಿದ್ದನ್ನ ರಾಹುಲ್ ಗಾಂಧಿ ಅವರು ಓಕೆ ಅಂತ ಹೇಳಿದ್ದಾರೆ. ಓಕೆ ಮಾಡೋಣ, ಆದರೆ ಒಂದು ಕಂಡೀಷನ್, ನೀವು ಮತ್ತೆ DK ಶಿವಕುಮಾರ್ ಅವರು ಇಬ್ರು ಕೂಡ ಕೂತು ಚರ್ಚೆಯನ್ನ ಮಾಡಿ ಪಟ್ಟಿಯನ್ನ ತಗೊಂಡು ಬನ್ನಿ ಸೋಮವಾರ, ಆಮೇಲೆ ನಿರ್ಧಾರ ಮಾಡೋಣ ಅಂತ ಹೇಳಿದ್ರೆ ವಿನಃ ನಾಯಕತ್ವ ಬದಲಾವಣೆಯ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ. ಸೊ ಅಲ್ಲಿಗೆ ಸಿದ್ದರಾಮಯ್ಯ ಅವರು ಮತ್ತೆ ಪವರ್ಫುಲ್ ಆದ್ರು ಅನ್ನೋದಕ್ಕಿಂತ ಮತ್ತಷ್ಟು ಪವರ್ಫುಲ್ ಮಾಡಿತ್ತು ಬಿಹಾರ ಚುನಾವಣೆ ಫಲಿತಾಂಶ. ಅಲ್ಲಿ ಸೋಲ್ತು, ಆದರೆ ಇಲ್ಲಿ ಗೆದ್ದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ರೋಚಕ ಬೆಳವಣಿಗೆ ಆಗ್ತಾ ಇದೆ. ಇಡೀ ರಾಜ್ಯ ರಾಜಕೀಯದ ಬಾಲು ತಲುಪಿರೋದು ದೆಹಲಿ ಅಂಗಳಕ್ಕೆ. ಅಲ್ಲಿ
ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಆ ಮೂಲಕ ರಾಜ್ಯ ರಾಜಕೀಯದಲ್ಲಿ ರೋಚಕ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಇನ್ನು ದೆಹಲಿಯಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೇಟಿಗೆ ಅವಕಾಶ ಸಿಗಬಹುದು. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಮಯವನ್ನ ಕೊಟ್ಟಿಲ್ಲ ರಾಹುಲ್ ಗಾಂಧಿ ಅವರು. ಕಾರಣ ಗೊತ್ತಿಲ್ಲ. ಸಮಯವನ್ನ ಕೇಳಿದ್ದಾರೆ ಭೇಟಿ ಮಾಡಬೇಕು ಅಂತೇಳಿ. ಒಂದು ವೇಳೆ ಭೇಟಿಗೆ ಅವಕಾಶ ಮಾಡಿ ಕೊಟ್ಟಿದ್ದೆ ಅದ್ರಲ್ಲಿ ಏನ್ ಚರ್ಚೆ ಆಗುತ್ತೆ? ಅಧಿಕಾರದ ಹಸ್ತಾಂತರದ ಬಗ್ಗೆ ಚರ್ಚೆ ಆಗುತ್ತೆ. ನೋ ಡೌಟ್. ಪಟ್ಟು ಹಿಡಿದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪಟ್ಟು ಹಿಡಿದು ಕೂತಿದ್ದಾರೆ. ಟೈಮ್ ಕೊಡ್ತಾರಾ ಇಲ್ವಾ? ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತಾರಾ ಇಲ್ವಾ? ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟು ಕೇಳಿದ್ದಾರೆ. ಆದರೆ ಇನ್ನೂ ಸಮಯ ನಿಗದಿ ಆಗಿಲ್ಲ. ಆದರೆ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಿದ್ದಂಗೆನೆ ಅವ್ರು ಹೋಗೋಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಸಮಾಲೋಚನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ನಿಮಗೆ ಗೊತ್ತಿದೆ. ಹೋರಾಟವನ್ನು ಮಾಡೋಣ ಮುಂದಿನ ದಿನದಲ್ಲಿ. ಬಿಹಾರ ಚುನಾವಣೆ ಫಲಿತಾಂಶವನ್ನು ಸುತಾರಾಮ್ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ರಾಹುಲ್ ಗಾಂಧಿ ತಮ್ಮ ಮೇಲೆ ಹೊಣೆಯನ್ನು ಹಾಕ್ಕೊಂಡಿಲ್ಲ, ಚುನಾವಣಾ ಆಯೋಗದ ಮೇಲೆ ಹೊಣೆಯನ್ನು ಹಾಕಿದ್ರು. ಹೋರಾಟವನ್ನು ಮಾಡೋಣ ಅಂತಂದ್ರು. ಅದಾದ ನೆಕ್ಸ್ಟ್ ಬೆಳವಣಿಗೆ ಆಗಿದ್ದು ಸಿದ್ದರಾಮಯ್ಯ ಅವರಿಗೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಭೇಟಿಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಹೇಳಿದ್ದು, ಓಕೆ ಕ್ಯಾಬಿನೆಟ್ ರೀಶಫಲ್ ಮಾಡೋಣ, ನೀವಿಬ್ರು ಕೂತ್ಕೊಂಡು ತಗೊಂಬನ್ನಿ ಲಿಸ್ಟ್ನ, ನೀವಿಬ್ರು ಡಿಸೈಡ್ ಮಾಡಿ. CM ಮತ್ತು DCM ಇಬ್ರು ಕೂಡ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಬನ್ನಿ ಅಂತಂದ್ರು. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಕೂಡ ಸಮಯ ನಿಗದಿ ಆಗಿಲ್ಲ. ಇನ್ನು ಮತ್ತೊಂದು ಕಡೆ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. CM ಸಿದ್ದರಾಮಯ್ಯ ಕೊನೆಗೂ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಎಲ್ಲರೂ ಕೂಡ ಅಂದುಕೊಂಡಂತೆ ಆದರೆ ಸೋಮವಾರ ಪಟ್ಟಿ ಫೈನಲ್ ಆಗುತ್ತೆ. ಈ ರಿಪೋರ್ಟ್ ನೋಡಿ. ರಾಹುಲ್ ಗಾಂಧಿ ಜೊತೆ CM ಮಾತುಕತೆ. ಸೋಮವಾರ ಸಂಪುಟ ಪುನಾರಚನೆಗೆ ಸಮ್ಮತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕೊನೆಗೂ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ. ರಾಹುಲ್ ಮುಂದೆ CM ಸಂಪುಟ ಪುನಾರಚನೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಬಹುತೇಕ ಒಪ್ಪಿಗೆ ನೀಡಿದೆಯಂತೆ. ಸೋಮವಾರ ಮತ್ತೆ ಬರುವಂತೆ CM ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಅಂದೇ ಪಟ್ಟಿ ಫೈನಲ್ ಆದರೂ ಅಚ್ಚರಿ ಏನಿಲ್ಲ. ಅಲ್ಲದೆ 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವ ಸಾಧ್ಯತೆ ಕೂಡ ಇದೆಯಂತೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿ ಹೊತ್ತಿಗೆ ಸಚಿವ ಸಂಪುಟ ಪುನಾರಚನೆ ಆಗಬಹುದು ಎನ್ನಲಾಗ್ತಿದೆ. ನಾನು ಮಂತ್ರಿ ಆಗಬೇಕು ಅಂತ ಹೇಳಿದ್ಯಾರು ಅಂತ ನೋಡೋದಾದ್ರೆ ಪರಿಷತ್ ಸದಸ್ಯ BK ಹರಿಪ್ರಸಾದ್, ವಿಜಯನಗರ ಎಂ ಕೃಷ್ಣಪ್ಪ, ಮಳವಳ್ಳಿಯ PM ನರೇಂದ್ರ ಸ್ವಾಮಿ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಮಾಗಡಿಯ HC ಬಾಲಕೃಷ್ಣ, ಗುಬ್ಬಿಯ SR ಶ್ರೀನಿವಾಸ್, ಬಂಗಾರಪೇಟೆಯ SN ನಾರಾಯಣಸ್ವಾಮಿ, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಅರಸೀಕೆರೆಯ KM ಶಿವಲಿಂಗೇಗೌಡ, KGFನ ರೂಪಾ ಶಶಿಧರ್, ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್, ಸಾಗರದ ಬೇಳೂರು ಗೋಪಾಲಕೃಷ್ಣ, ಅಥಣಿಯ ಲಕ್ಷ್ಮಣ್ ಸೌದಿ, ತಿಪಟೂರಿನ K ಷಡಕ್ಷರಿ, ಉಲ್ಲಾಳದ UT ಖಾದರ್, ನರಸಿಂಹರಾಜದ ತನ್ವೀರ್ ಸೇಠ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಂತ್ರಿ ಆಗೋ ಇರಾದೆಯಲ್ಲಿದ್ದಾರೆ. ಒಂದಷ್ಟು ಮಂದಿ CM ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸಿದ್ರೆ ಇನ್ನೊಂದಷ್ಟು ಮಂದಿ DK ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಯಾರಿಗೆ ಗೇಟ್ ಪಾಸ್ ಸಿಗಬಹುದು ಅಂತೇಳಿ ಒಂದು ಕ್ವಿಕ್ ಆಗಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಸ್ಪೀಕರ್ ಆಗಿರುವಂಥ UT ಖಾದರ್ ಅವರು ಇನ್ ಆಗ್ತಾರೆ, ರಹೀಂ ಖಾನ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ UT ಖಾದರ್ ಅವ್ರಿಗೆ ಸ್ಪೀಕರ್ ಹುದ್ದೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಕ್ಯಾಬಿನೆಟ್ನಲ್ಲಿ ಇರೋದ್ರ ಬಗ್ಗೆನೇ ಹೆಚ್ಚು ಕಾಳಜಿ ಇದೆ, ಅದ್ರ ಬಗ್ಗೆ ಆಸಕ್ತಿ ಕೂಡ ಇರುವಂಥ ಹಿನ್ನೆಲೆಯಲ್ಲಿ UT ಖಾದರ್ ಅವ್ರಿಗೆ ಆ ಒಂದು ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಬೋಸರಾಜ್ ಅವರಿಗೆ ಕೋಕನ್ನು ಕೊಟ್ಟು MLC ಆಗಿರುವಂಥ BK ಹರಿಪ್ರಸಾದ್ ಅವರಿಗೆ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ನಲ್ಲಿ.
ಬಹಳ ಕುತೂಹಲ ಅಂತೂ ಇದೆ. ಅವರು ಕೂಡ ಕಾನ್ಫಿಡೆಂಟಲ್ಲೇ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು. ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅಥವಾ ಬಹಳ ಅನುಭವವನ್ನು ಹೊಂದಿರುವಂಥ ಒಬ್ಬ ರಾಜಕಾರಣಿ ಬಿ ಕೆ ಹರಿಪ್ರಸಾದ್ ಅವರು. ಅವರಿಗೆ MLC ಸ್ಥಾನಮಾನವನ್ನು ಕೊಡಲಾಗಿದೆ. ಅವ್ರನ್ನೂ ಕೂಡ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ತಾರೆ ಅಂತ ಕೂಡ ಚರ್ಚೆಗಳಾಗ್ತಾ ಇದೆ. ನೋಡಬೇಕು. ಮತ್ತೊಂದು ಕಡೆ ಶರಣ್ ಬಸಪ್ಪ ದರ್ಶನಾಪುರವನ್ನು ಬಿಟ್ಟು ಅಜಯ್ ಸಿಂಗ್ಗೆ ಅವಕಾಶ ಒಲಿದು ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಕೂಡ ನೋಡ್ಬೇಕೇನಾಗುತ್ತೆ ಅಂತೇಳಿ. ಇನ್ನು ಬಂಗಾರಪೇಟೆ ನಾರಾಯಣಸ್ವಾಮಿ ಅವ್ರಿಗೆ ಅವಕಾಶ ಸಿಗುತ್ತೆ, ಆದರೆ ಕೋಕ್ ಕೊಡೋದು ಯಾರಿಗೆ? ಡಿ ಸುಧಾಕರ್ಗೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮಂಕಾಳ್ ವೈದ್ಯ ಉತ್ತರ ಕನ್ನಡ ಜಿಲ್ಲೆ ಆ ಭಾಗದಲ್ಲಿ, ಕಾರವಾರ ಭಾಗದಲ್ಲಿ ಮಂಕಾಳ್ ವೈದ್ಯ ಅವರು ಇದ್ದಂಥವರು, ಅವ್ರಿಗೆ ಕೊಟ್ಟು BR ಪಾಟೀಲ್ ಅವ್ರಿಗೆ ಎಂಟ್ರಿ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಬೇಕು. ಇನ್ನು ರೂಪಾ ಶಶಿಧರ್ ಅವರು ಇನ್ನಾಗ್ತಾರೆ, KH ಮುನಿಯಪ್ಪ ಅವರು ಔಟ್ ಆಗ್ತಾರೆ. ನೋಡಬೇಕು. ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಇನ್ನಾಗ್ತಾರೆ, ಕೆ ವೆಂಕಟೇಶ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ TB ಜಯಚಂದ್ರ ಅವರು ಇನ್ನಾದರೆ ಶಿವಾನಂದ ಪಾಟೀಲ್ ಅವರು ಔಟ್ ಆಗ್ತಾರೆ. ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ನೀವು ಗಮನಿಸಿದ್ರಿ, ಸಕ್ಕರೆ ಮಾಲೀಕರು ಕಬ್ಬು ಬೆಳೆಗಾರರ ನಡುವೆ ಯಾವ ರೀತಿಯಾಗಿ ಹೋರಾಟ ಆಯಿತು ಅನ್ನೋದನ್ನು. ಹಾಗಾಗಿ ಅದೇ ಒಂದು ಕಾರಣ ಅಂತಲ್ಲ, TB ಜಯಚಂದ್ರ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ನಾವು ಕೂಡ ಒಂದು ಮಂತ್ರಿ ಆಗಬೇಕು ಅಂತೇಳಿ ಶಿವಾನಂದ ಪಾಟೀಲ್ ಅವರಿಗೆ ಕೋಕ್ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ಲಕ್ಷ್ಮಣ್ ಸವದಿ ಅವರು ಇನ್ನಾಗ್ತಾರೆ, RB ತಿಮ್ಮಾಪುರ ಅವರು ಔಟ್ ಆಗ್ತಾರೆ ಅನ್ನೋದೊಂದು ಕಡೆ. ಆದರೆ ಮತ್ತೊಂದು ಕಡೆ M ಕೃಷ್ಣಪ್ಪ, ಲೇಔಟ್ ಕೃಷ್ಣಪ್ಪ ಅವರು ಇನ್ನಾದರೆ ಭೈರತಿ ಸುರೇಶ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು KN ರಾಜಣ್ಣ ಅವರ ಸ್ಥಾನ ಖಾಲಿ ಇದೆ, ಅದು ನೋಡಬೇಕು. ಲಕ್ಷ್ಮಣ್ ಸವದಿ ಅವರು ಇನ್ನಾಗ್ತಾರೆ, KN ರಾಜಣ್ಣ ಅವರು ಮತ್ತೆ ವಾಪಸ್ ಇನ್ನಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಖಾಲಿ ಸ್ಥಾನ ಇದೆ, ನೋಡಬೇಕು. ಮತ್ತೊಂದು ಕಡೆ B ನಾಗೇಂದ್ರ ಅವರ ಸ್ಥಾನಮಾನವರು ಕೂಡ ಖಾಲಿ ಆಗಿದೆ, ಅವ್ರನ್ನೂ ಕೂಡ ವಾಪಸ್ ತಗೊಂಡು ಬರೋದಕ್ಕೆ ಸಿದ್ದರಾಮಯ್ಯವರು ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾರೆ. ಅವರೇ ಬಳ್ಳಾರಿಯಲ್ಲಿ ನಿಂತು ಅದರ ಬಗ್ಗೆ ಘೋಷಣೆ ಕೂಡ ಮಾಡಿ ಆಗಿದೆ ಬಹಿರಂಗ ಸಭೆಯಲ್ಲಿ. ನೋಡಬೇಕು ಏನಾಗುತ್ತೆ ಅಂತೇಳಿ, ಗೊತ್ತಿಲ್ಲ. ಆದರೆ ಎಲ್ಲದಕ್ಕೂ ಕೂಡ ಸೋಮವಾರದವರೆಗೂ ಕಾಯಬೇಕು. ಒಂದು ಪಟ್ಟಿ ಅಂತ ಸಿದ್ಧ ಆಗುತ್ತೆ. ಆ ಪಟ್ಟಿ ಸಿದ್ಧ ಆಗೋದಕ್ಕೆ DK ಶಿವಕುಮಾರ್ ಅವರು ಒಪ್ಕೊಳ್ತಾರ, ಸಿದ್ದರಾಮಯ್ಯವರು ಇಬ್ಬರು ಕೂಡ ಕೂತು ಚರ್ಚೆ ಮಾಡಿ ಒಂದು ಫೈನಲ್ ಪಟ್ಟಿಯನ್ನು ತಯಾರು ಮಾಡ್ತಾರ? ಕುತೂಹಲಕ್ಕಂತೂ ಕಾರಣ ಆಗಿದೆ. ಸೋಮವಾರದವರೆಗೂ ಕಾಯಲೇಬೇಕು. ಆ ಒಂದು ಪಟ್ಟಿಯನ್ನು ತೊಗೊಂಡು ಬನ್ನಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಪಟ್ಟಿ ತೊಗೊಂಡು ಹೋಗ್ತಾರಾ ಅಥವಾ ಆ ಪಟ್ಟಿ ಫೈನಲ್ ಮಾಡೋದ್ರಲ್ಲೇ ಕಾಲಹರಣ ಮಾಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ಬಿಹಾರ ಚುನಾವಣೆಯಲ್ಲಿ NDA ಮತ ಕ್ರಾಂತಿ ಮಾಡಿದೆ. ಕಾಂಗ್ರೆಸ್ ಮೈತ್ರಿಯ ಸೋಲು ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೂ ಕೂಡ ಪರಿಣಾಮವನ್ನು ಬೀರಿದೆ. ಕಳಪೆ ಪ್ರದರ್ಶನದಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದ್ದು, ಕರ್ನಾಟಕ ನಾಯಕತ್ವ ವಿಚಾರಕ್ಕೆ ಕೈ ಹಾಕೋದು ಈ ಸಂದರ್ಭದಲ್ಲಿ ಕಷ್ಟ 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 ಅಂತಲೇ ಹೇಳಲಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಬಿಹಾರ ಚುನಾವಣಾ ಫಲಿತಾಂಶ ಎಫೆಕ್ಟ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಭದ್ರ. ಬಿಹಾರ ಚುನಾವಣೆಯಲ್ಲಿ NDA ಅಕ್ಷರಶಃ ಮತಕ್ರಾಂತಿ ಮಾಡಿದೆ. ಅಭೂತಪೂರ್ವ ಗೆಲುವಿಗೆ ನಾನಾ ಕಾರಣಗಳ ಬಗ್ಗೆ ವಿಶ್ಲೇಷಿಸಲಾಗುತ್ತಿದೆ. ಇದೇ ವೇಳೆ ಕಾಂಗ್ರೆಸ್ ಮೈತ್ರಿಯ ಸೋಲು ರಾಜ್ಯ ರಾಜಕಾರಣದ ಮೇಲೂ ಹಲವು ಪರಿಣಾಮ ಬೀರಲಿವೆ. ಕಳಪೆ ಪ್ರದರ್ಶನದಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದ್ದು, ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಕೈ ಹಾಕುವುದು ಕಷ್ಟ ಅಂತಾನೆ ಹೇಳಲಾಗ್ತಿದೆ. CM ಕುರ್ಚಿ ಭದ್ರವಾಗಿದೆ. ಬಿಹಾರದಲ್ಲಿ ನಿಮೋ ಮೋಡಿಗೆ ಕಾಂಗ್ರೆಸ್ RJD ಮೈತ್ರಿಕೂಟ ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಗಿದೆ. RJD ಜೊತೆ ಸೇರಿ ಅಧಿಕಾರಕ್ಕೇರುವ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ಗೆ ಮತ್ತೊಮ್ಮೆ ಮುಖಭಂಗವಾಗಿದೆ. ಅಧಿಕಾರಕ್ಕೇರುವುದು ಬಿಡಿ, ಪ್ರತಿಪಕ್ಷ ಸ್ಥಾನವು ಕಷ್ಟ. ಇಂಟ್ರೆಸ್ಟಿಂಗ್ ಏನಂದ್ರೆ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದು ಮುಖಭಂಗವಾಗಿದ್ರು, ರಾಜ್ಯದಲ್ಲಿ CM ಕುರ್ಚಿಯಂತೂ ಮತ್ತಷ್ಟು ಭದ್ರ. ನವೆಂಬರ್ ಕ್ರಾಂತಿ ಗೀತೆ ಹಾಡುವಾಗಲೇ ಬಿಹಾರ ಚುನಾವಣೆ ಫಲಿತಾಂಶ ಏನೇ ಬಂದರೂ ರಾಜ್ಯ ರಾಜಕೀಯದ ಮೇಲೆ ಅದರ ಪರಿಣಾಮ ಗ್ಯಾರಂಟಿ ಅನ್ನೋದು ಗ್ಯಾರಂಟಿಯಾಗಿತ್ತು. ಸಂಪುಟ ವಿಸ್ತರಣೆ, ಕುರ್ಚಿ ಬದಲಾವಣೆ, ಹೀಗೆ ಎಲ್ಲದಕ್ಕೂ ಬಿಹಾರ ಚುನಾವಣೆ ನಂತರ ಅಂತಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಅಗ್ನಿ ಪರೀಕ್ಷೆ. ಸಿದ್ದರಾಮಯ್ಯ ಕುರ್ಚಿ ಸೇಫ್. ಕರ್ನಾಟಕ, ತೆಲಂಗಾಣ, ಹಿಮಾಚಲದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಕೈಯಲ್ಲಿರೋ ಬೆರಳೆಣಿಕೆಯಷ್ಟು ರಾಜ್ಯದಲ್ಲಿ ಕರ್ನಾಟಕವೇ ಅತಿ ದೊಡ್ಡ ರಾಜ್ಯ. ಅದರಲ್ಲೂ 135 ಹೆಚ್ಚು ಶಾಸಕರ ಬಲದೊಂದಿಗೆ ಸರ್ಕಾರ ಬಲಿಷ್ಠವಾಗಿದೆ. ಸಿದ್ದರಾಮಯ್ಯ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಮತ ಸೆಳೆಯುವ ಪ್ರಭಾವಿ ಎನಿಸಿಕೊಂಡಿದ್ದಾರೆ. ಬಹುತೇಕ ಕ್ಷೇತ್ರಗಳಲ್ಲೂ ಪ್ರಭಾವ ಬೀರಬಲ್ಲರು.
ಬಿಜೆಪಿ ಜೆಡಿಎಸ್ಗೆ ಸವಾಲು ಒಡ್ಡುವ ನಾಯಕ ಅಂತ ಇದ್ರೆ ಸಿದ್ದರಾಮಯ್ಯ ಮಾತ್ರ. ಸದ್ಯಕ್ಕೆ ಸಿದ್ದರಾಮಯ್ಯ ವಿಚಾರವಾಗಿ ಹೈಕಮಾಂಡ್ ತಲೆ ಕೆಡಿಸಿಕೊಳ್ಳೋದು ಕಷ್ಟ. ಬಿಹಾರ ಗೆದ್ದಿದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತು ಬರುತ್ತಿತ್ತು, ನಾಯಕತ್ವದ ಬಗ್ಗೆ ಸ್ಪಷ್ಟ ನಿರ್ಧಾರ ಮಾಡುತ್ತಿತ್ತು. ಆದ್ರೆ ನಾಯಕತ್ವ ಬದಲಿಸಿದರೆ ಸರ್ಕಾರವನ್ನೇ ಕಳೆದುಕೊಳ್ಳುವ ಆತಂಕ ಇದೆ. ಆದ್ದರಿಂದ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ ಕೆ ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು. ಈಗ ಡಿ ಕೆ ಶಿವಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆಗ್ಬಿಟ್ಟಿದೆ. ಏನಾಗ್ತೈತೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿದ್ದರಾಮಯ್ಯ ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ ಅವನ ಆಡಿಸೋ ಅಂಥದ್ದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ. ಯಾಕೆಂದರೆ ಎಲ್ಲ ಪಾರ್ಟಿ ನೋಡಿ ಬಂದವ್ರೆ. ಅವ್ರು ಜನತಾದಳ ಇವು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ. ಈ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವರು. ಸಿ ಎಂ ಅವರು ಇದ್ದಾರೆ, ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇನ್ನು ಹೇಳಿದ್ಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರು ಹೇಳಿದಾರಲ್ಲ ಸಿ ಎಂ ಅವ್ರು ನಾನೇ ಇರ್ತಾರೆ ಅಂತ. ಇನ್ನು ಬದಲಾವಣೆ ಮಾಡೋರು ಯಾರು? ಅವರೇ ಹೇಳಿದಾರಲ್ಲ. ಮತ್ತೆ ಅದು ಗೊತ್ತಿಲ್ಲ, ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು. ರಾಜ್ಯ ರಾಜಕಾರಣದಲ್ಲಿ ಬಿಹಾರ ಫಲಿತಾಂಶದ ಪರಿಣಾಮದ ಚರ್ಚೆ ಗದಿಗೆದರಿದೆ. ಕೈ ಮನೆಯಲ್ಲಿನ ಕ್ರಾಂತಿ ಬೆಳವಣಿಗೆಗೆ ಬಿಹಾರ ಫಲಿತಾಂಶವನ್ನ ತಳುಕು ಹಾಕಲಾಗುತ್ತಿದೆ. ಸಂಪುಟ ವಿಸ್ತರಣೆಯತ್ತ ಸಿಎಂ ಮನಸ್ಸು ಮಾಡಿದ್ರೆ ಸೋಲಿನ ಹೊಡೆತದಲ್ಲಿರುವ ಹೈಕಮಾಂಡ್ ಇದಕ್ಕೆ ಮುಂದಾಗೋದು ಸದ್ಯಕ್ಕೆ ಅನುಮಾನ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಯ ಫಲಿತಾಂಶದ ನಂಬರನ್ನು ನೋಡಿದ್ರೆ ನಿತೀಶ್ ಕುಮಾರ್ ಅವರು ಸ್ಪರ್ಧೆನೇ ಮಾಡದೆ, ತಮಗಾಗಿ ಮತವನ್ನೇ ಕೇಳದೆ ಇವತ್ತು ಮತ್ತೊಮ್ಮೆ ಸಿ ಎಂ ಗಾದಿಯಲ್ಲಿದ್ದಾರೆ. ಮತ್ತೊಮ್ಮೆ ಸಿ ಎಂ ಪಟ್ಟಕ್ಕೆ ಏರೋದಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕೆ ಕಾರಣ ಅವರ ಹಿಂದೆ ಇದ್ದಂತಹ ಅಹಿಂದ ಬಲ. ನೋಡಿ, ನಿನ್ನೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾರು ಸೂಕ್ಷ್ಮವಾಗಿ ಗಮನಿಸಿದ್ರೂ ಗೊತ್ತಿಲ್ಲ. ಮಾಧ್ಯಮದಲ್ಲೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಾಂಗ್ರೆಸ್ಗೆ ಬಿಹಾರದಲ್ಲಿ ಅಹಿಂದ ಓಟ್ ಬೀಳಲೇ ಇಲ್ವಲ್ಲ, ಯಾಕೆ ಅಂತ ಕೇಳಿದಾಗ ಸಿದ್ದರಾಮಯ್ಯವರು ಒಂದು ಹೇಳ್ತಾರೆ, ಅಹಿಂದ ಓಟೆಲ್ಲ ನಿತೀಶ್ ಕುಮಾರ್ ಬಿದ್ದಿದೆಯಲ್ಲ, ಗೊತ್ತಿಲ್ಲ ನಿಮ್ಗೆ ಅವೆಲ್ಲ ಅಂತ ಹೇಳಿ ಆ ಅರ್ಥದಲ್ಲಿ ಮಾತಾಡ್ತಾರೆ. ಅಂದರೆ ನಿತೀಶ್ ಕುಮಾರ್ ಅವರನ್ನು ಆ ಮಟ್ಟದಲ್ಲಿ ಅವರ ಪಕ್ಷವನ್ನು ಗೆಲ್ಲಿಸಿದ್ದು ಅಹಿಂದ ಮತಗಳು ಅಂತ ಹೇಳೋ ಮೂಲಕ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಹಿಂದ ಬಲ ಇದೆ, ತನ್ನ ಬೆನ್ನ ಹಿಂದೆ ಇದೆ ಅನ್ನೋದನ್ನು ಸ್ಪಷ್ಟವಾದಂಥ ಸಂದೇಶವನ್ನು ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ, ಹೈಕಮಾಂಡ್ಗೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಈಗ ಇರುವಂಥ ವಿಚಾರ ಅಂತಂದರೆ ಅಹಿಂದ ಬಲ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದು OBC ಮತವರ್ಗ. RJD ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಕಾಂಗ್ರೆಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ OBC ಹಿಂದುಳಿದ ಜೊತೆಗೆ ಅತಿ ಹಿಂದುಳಿದ ವರ್ಗ ನಿತೀಶ್ ಕುಮಾರ್ ಅವ್ರಿಗೆ ಮತವನ್ನು ಹಾಕುತ್ತೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈ ಚುನಾವಣೆಯ ರಿಸಲ್ಟ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರನ್ನು ಮತ್ತಷ್ಟು ಬಲಿಷ್ಠರಾಗೋದಕ್ಕೆ ಕಾರಣ ಆಗಿದೆ. ಅದು ಸುಳ್ಳಲ್ಲ. ಅವರ ಶಕ್ತಿಯನ್ನು ಕೂಡ ಹೆಚ್ಚಿಸಿರೋದು ಸುಳ್ಳಲ್ಲ. ಅದಕ್ಕೆ ಹೇಳ್ತಾರೆ, ಸಿದ್ದರಾಮಯ್ಯವರ ಶಕ್ತಿ ನಿನ್ನೆಯ ಫಲಿತಾಂಶದ ಬಳಿಕ ಮತ್ತಷ್ಟು ಹೆಚ್ಚಾಗಿದೆ. ಬಿಹಾರದಲ್ಲಿ ಕಾಂಗ್ರೆಸ್ ಛಿದ್ರ ಆಗಿರ್ಬೋದು, ಕೇವಲ 7 ಸೀಟ್ಗಳಿಗೆ ತೃಪ್ತಿಯನ್ನು ಪಟ್ಕೊಂಡಿರ್ಬೋದು. ಸ್ಪರ್ಧೆ ಮಾಡಿದಂಥ ಕ್ಷೇತ್ರಗಳ ಪೈಕಿ ಒಂದು 20% ಸೀಟಲ್ಲಿ ಅವ್ರು ಗೆದ್ದಿರ್ಬೋದು. ಆದರೆ ಅಲ್ಲಿ ಛಿದ್ರ ಆದರೂ ಕೂಡ ಇಲ್ಲಿ ಸಿದ್ದರಾಮಯ್ಯವರ ಕುರ್ಚಿ ಮಾತ್ರ ಭದ್ರ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅದು ಅಲುಗಾಡೋದಿಲ್ಲ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಿದ್ದು ಪಾಳ್ಯದಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇದೆ. ನಮ್ಮ ಸಾಹೇಬರು ಗಟ್ಟಿ ಆದರು, ನಮ್ಮ ಸಾಹೇಬರು ಕುರ್ಚಿ ಗಟ್ಟಿ ಆಯಿತು, ಇನ್ನು ಯಾರ ಕನ್ನಲ್ಲೂ ಕೂಡ ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳೋ ಮೂಲಕ ತಮ್ಮಲ್ಲೇ ಹುಮ್ಮಸ್ಸನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯವರ ಪಾಳ್ಯದಲ್ಲಿ ಈಗ ಹುಮ್ಮಸ್ಸಿನ ತುಫಾನ್ ಶುರುವಾಗಿದೆ. ನಿತೀಶ್ ಕುಮಾರ್ ಅವರ ಬೆನ್ನಿಗೆ ನಿಂತಹ ಬಿಹಾರ OBC ಮತವರ್ಗ ಯಾವ ರೀತಿಯಾಗಿ ತೀರ್ಪನ್ನು ಕೊಟ್ಟಿದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿದ್ದಾರೆ. ಅದು BJPಗೂ ಕೂಡ ಲಾಭ ಆಗಿದೆ, ನೋ ಡೌಟ್. ಹಾಗಾಗಿ ಕರ್ನಾಟಕದಲ್ಲಿ ಒಂದು ವೇಳೆ ಬದಲಾವಣೆ ಮಾಡೋದಕ್ಕೆ ಏನಾದರೂ ಕೂಗು ಕೇಳಿ ಬಂದರೆ ಬಿಹಾರದ ತೀರ್ಪು ದಿಟ್ಟ ಸಂದೇಶ. ನಾವು ಅಹಿಂದ ನಾಯಕರನ್ನು ಕೆಳಗಿಳಿಸಿದ್ದೆ, ಆದರೆ ಮುಂಬರುವಂಥ ಚುನಾವಣೆಯಲ್ಲಿ ಪೆಟ್ಟು ಬೀಳೋದು ನಮಗೆ, ನಮ್ಮ ಪಕ್ಷಕ್ಕೆ ಪೆಟ್ಟು ತಿನ್ನೋದು ನಾವೇ ಅನ್ನೋದು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಾಗಿದೆ. ದೇಶದಲ್ಲಿರುವಂಥ ರಾಜ್ಯಗಳ ಪೈಕಿ 3 ರಾಜ್ಯದಲ್ಲಿ ಮಾತ್ರ ಇವತ್ತು ಕಾಂಗ್ರೆಸ್ ಇರೋದು, ಕರ್ನಾಟಕ, ತೆಲಂಗಾಣ.
ಸೇರಿದಂತೆ 3 ರಾಜ್ಯಗಳಲ್ಲಿ ಮಾತ್ರ ಇರೋದು ಇವತ್ತು ಕಾಂಗ್ರೆಸ್. ಅದರಲ್ಲೂ ಕಾಂಗ್ರೆಸ್ ಅವರಿಗೆ ಒಂದು ರೀತಿಯಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಕಾಂಗ್ರೆಸ್ ಪಾಳ್ಯಕ್ಕೆ. ಕಾಂಗ್ರೆಸ್ಗೆ ಅಂತಲ್ಲ, ಪ್ರತಿಯೊಂದು ನ್ಯಾಷನಲ್ ಪಾರ್ಟಿಗೂ ಕೂಡ ಕರ್ನಾಟಕ ಒಂದು ರೀತಿಯಲ್ಲಿ ದಕ್ಷಿಣದ ಬಾಗಿಲು ಅಂತಲೇ, ಹೆಬ್ಬಾಗಿಲು ಅಂತಲೇ ಕರೆಸ್ಕೊಳುತ್ತೆ. ಹಾಗಾಗಿ ಇಂಥ ಟೈಮಲ್ಲಿ ಸಿದ್ದರಾಮಯ್ಯವರನ್ನು ಟಚ್ ಮಾಡಿ ಅಥವಾ ಸಿದ್ದರಾಮಯ್ಯವರನ್ನು ಕೆಳಗೆ ಇಳಿಸಿದ್ರೆ ಪೆಟ್ಟು ತಿಂತೀವಿ ಅನ್ನೋದು ಹೈಕಮಾಂಡ್ಗೆ ಚೆನ್ನಾಗಿ ಅರಿವಾಗಿದೆ. ಹಾಗಾಗಿ ಸಿದ್ದರಾಮಯ್ಯವರ ಕುರ್ಚಿ ಇದೀಗ ಭದ್ರಾಗಿದೆ. ಅಹಿಂದ ನಾಯಕರ ತಂಟೆಗೆ ಬಂದರೆ ಗೇಮ್ ಚೇಂಜ್ ಆಗೋದು ನಿಶ್ಚಿತ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಬದಲಾವಣೆ ಸಾಹಸಕ್ಕೆ ಕೈ ಹಾಕಬಾರ್ದು ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ಚೆನ್ನಾಗಿ ಅರಿತುಕೊಂಡಿದೆ. ಹಾಗಾಗಿ ದೊಡ್ಡ ನಿರ್ಧಾರಕ್ಕೆ ಮುಂದಾಗೋದಿಲ್ಲ. ಹಾಗಾಗಿ ಅದು ಹಿಂದೇಟನ್ನು ಹಾಕುತ್ತೆ. ಬಿಹಾರದಲ್ಲಿ ಒಂದಂಕಿ ದಾಟಲೇ ಇಲ್ಲ ಕಾಂಗ್ರೆಸ್, ಅದು ಅಲ್ಲಿನ ಸಾಧನೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯವರ ಕುರ್ಚಿ ಭದ್ರ ಆಗಿದೆ. ನವೆಂಬರ್ ಕ್ರಾಂತಿ ಆಗೇ ಆಗುತ್ತೆ, ಸಿಎಂ ಬದಲಾವಣೆ ಮಾಡ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಇದೀಗ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಂತೆ ಕಂಡು ಬರ್ತಾ ಇದೆ. ಆದರೂ ಸಿಎಂ ಮತ್ತು DCM ದೆಹಲಿ ಫ್ಲೈಟ್ ಹತ್ತಿದ್ರು. ಆಮೇಲೆ ಏನಾಯಿತು ಈ ರಿಪೋರ್ಟ್ ನೋಡಿ. ಡೆಲ್ಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ. ಮತ್ತೆ ಸಿದ್ದು ಡಿಕೆಶಿ ದೆಹಲಿ ದಂಡಯಾತ್ರೆ. ಕಾಂಗ್ರೆಸ್ನ ಕ್ರಾಂತಿ ಮಗ್ಗುಲು ಬದಲಿಸಿದೆ. ನವೆಂಬರ್ ಧಮಾಕ ಆಗಲಿದೆ ಎಂದು ನಂಬಿದ್ದ ರಾಜ್ಯ ರಾಜಕಾರಣ ಮೌನಕ್ಕೆ ಜಾರಿದೆ. ನವೆಂಬರ್ ಮಧ್ಯಂತರಕ್ಕೂ ಕಾಲಿಟ್ಟರು ಕ್ರಾಂತಿ ಗೀತೆಗಳು ಸ್ವರ ಕಳೆದುಕೊಂಡಿದೆ. ಬಿಹಾರದಲ್ಲಿ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಇಂಡಿ ಕೂಟಗಳ ಪಕ್ಷಗಳು ಮಕ್ಕಾಡೆ ಮಲಗಿವೆ. ಇದೀಗ ನಾಯಕತ್ವ ಬದಲಾವಣೆಗೆ ದೆಹಲಿ ಅಂಗಳದಿಂದಲೇ ಉತ್ತರ ಸಿಗಬೇಕಿದೆ. ಇದೇ ಕಾರಣಕ್ಕೆ ಸಿಎಂ DCM ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ನವೆಂಬರ್ 15 ಈ ದಿನದತ್ತ ರಾಜ್ಯದ ಚಿತ್ತ ಇತ್ತು. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ನವೆಂಬರ್ ಕ್ರಾಂತಿ ಸದ್ದು ಮಾಡುತ್ತಿರುವ ಸಂದರ್ಭದಲ್ಲಿ ಡೆಲ್ಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಶಿಫ್ಟ್ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರು ಡೆಲ್ಲಿಯಲ್ಲಿದ್ದಾರೆ. ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಇಬ್ಬರು ಹೈಕಮಾಂಡ್ ಭೇಟಿಗೆ ಸಿದ್ಧತೆ ನಡೆಸಿದ್ದಾರೆ. ರಾಹುಲ್ಗೆ ಟೆನ್ಷನ್. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಮಾನ ಸೋಲುಂಡಿದೆ. ಇಂದು ದಿಢೀರ್ ಖರ್ಗೆ ಮನೆಗೆ ದೌಡಾಯಿಸಿದ ರಾಹುಲ್ ಗಾಂಧಿ ಹೈ ವೋಲ್ಟೇಜ್ ಸಭೆ ಮಾಡಿದ್ದಾರೆ. SIR ಚುನಾವಣಾ ಆಯೋಗದ ವಿರುದ್ಧ ಗುಡುಗಿದ್ದಾರೆ. ಚುನಾವಣಾ ಆಯೋಗ ವಿರುದ್ಧ ಹೋರಾಟಕ್ಕೆ ತೀವ್ರಗೊಳಿಸಲು ತೀರ್ಮಾನಿಸಿದ್ದಾರೆ. ಜೊತೆಗೆ ಬಿಹಾರದಲ್ಲಿ ಕಾಂಗ್ರೆಸ್ ಸೋಲಿನ ಹೊಣೆಯನ್ನ ಆಯೋಗದ ಹೆಗಲಿಗೇರಿಸಿದ್ದಾರೆ. ಇಷ್ಟೊಂದು ಟೆನ್ಷನ್ ಮಧ್ಯೆ ಸಿದ್ದು DKಶಿ ಜೊತೆ ಚರ್ಚಿಸ್ತಾರಾ? ನವೆಂಬರ್ ಕ್ರಾಂತಿ ಬಗ್ಗೆ ಸಿಎಂ DCM ಜೊತೆ ಮಾತನಾಡ್ತಾರಾ ಎಂಬುದೇ ಪ್ರಶ್ನೆ. ಸಿಲಿಕಾನ್ ಸಿಟಿಗೆ ಬರಲಿದ್ದಾರೆ ರಾಹುಲ್ ಗಾಂಧಿ. ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರಲಿದ್ದಾರೆ. ನವೆಂಬರ್ 28ಕ್ಕೆ ಬೆಂಗಳೂರಿಗೆ ಬಂದು ಆಶಾ ಅಂಗನವಾಡಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅಂದೇ ಸಂಪುಟ ಸರ್ಕಸ್ ಬಗ್ಗೆ ಚರ್ಚಿಸ್ತಾರಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ದೆಹಲಿ ಟೂರ್ ರಹಸ್ಯ ಏನಪ್ಪ ಅಂತಂದರೆ, ಈಗ ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಕುಗ್ಗಿರೋದಂತೂ ಸತ್ಯ. ಉತ್ಸಾಹ ಅಂತೂ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇದರ ನಡುವೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿ, ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆ ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ KPCC ಅಧ್ಯಕ್ಷ ಸ್ಥಾನದ ಮೇಲೆ ತುಂಬ ಜನ ಕಣ್ಣಿಟ್ಟಿದ್ದಾರೆ. ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಜಪಕ್ಕೂ ಕೂಡ ತಾತ್ಕಾಲಿಕವಾದಂಥ ಬ್ರೇಕ್ ಹಾಕೋದಕ್ಕೆ ದೆಹಲಿ ಟೂರ್ ಕೈಗೊಂಡಿರೋದು ಉಭಯ ನಾಯಕರು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕವಾದಂಥ ಬ್ರೇಕ್ ಹಾಕಬೇಕು ಅನ್ನೋದು ಹೈಕಮಾಂಡ್ನ ತೀರ್ಮಾನ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದರೆ ಗೊಂದಲ ಅಂತೂ ಹೆಚ್ಚಾಗುತ್ತೆ, ಅದರಲ್ಲಿ ನೋ ಡೌಟ್. ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನರಚನೆ ಮಾಡಿಬಿಟ್ರೆ ಸ್ವಲ್ಪ ಜನ ಸಮಾಧಾನ ಆಗ್ತಾರೆ. ಈಗೇನು ಮಾಡ್ಬೋದು? DK ಶಿವಕುಮಾರ್ ಅವ್ರಿಗೆ ಅವರೊಂದು 5-6 ಜನರ ಲಿಸ್ಟ್ ರೆಡಿ ಮಾಡ್ಬೋದು. ನಮ್ಮವ್ರು ಕೊಡಿ ಹೋಗಲಿ ಅಂತ ಆಗ್ಬೋದು. ಸಿದ್ದರಾಮಯ್ಯವರು ನಮ್ಮದೊಂದು 5-6 ಜನರು ಕೊಡಿ ಅಂತ ಹೇಳ್ಬೋದು. ಒಂದು 10-12 ಜನಕ್ಕೆ ಕೊಟ್ಟು ಹೊಸಬ್ರಿಗೆ ಸೇರಿಸ್ಕೊಳ್ಬೋದು. ಹಾಗಾಗಿ ಇಬ್ಬರು ಕೂಡ ಅದರಲ್ಲೂ ಕೂಡ 50-50 ಶೇರ್ ಆಗುವಂಥ ನಿರೀಕ್ಷೆ ಅಂತೂ ಇದ್ದೇ ಇದೆ. ಒಂದು ವೇಳೆ ಕರ್ನಾಟಕದಲ್ಲಿ ಕ್ರಾಂತಿ ಏನಾದರೂ ಶುರುವಾದರೆ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳಾಗೋದ್ರೆ, KPCC ಅಧ್ಯಕ್ಷ ಸ್ಥಾನದಲ್ಲಿ ಚರ್ಚೆಗಳೇನಾದರೂ ಆಗೋದ್ರೆ ಆಗ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಗೊಂದಲ ಮಾಡೋದು ಬೇಡ, ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೈಕಮಾಂಡ್ ಮೌನವಾದಂತೆ ಕಂಡು ಬರ್ತಾ ಇದೆ. ಸಿಎಂ ಮತ್ತು DCM ಜೊತೆ ಹೈಕಮಾಂಡ್ 1-to-1 ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದೆ.
ಸಿದ್ದರಾಮಯ್ಯ ಅವ್ರ ಜೊತೆ ಹೈಕಮಾಂಡ್ ಮೀಟಿಂಗನ್ನು ಮಾಡಿ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾವ ಟೈಮಲ್ಲಿ ಬೇಕಾದರೂ ಅವ್ರಿಗೆ ಕರೆಸ್ಕೊಳ್ಬೋದು, ಮಾತಾಡ್ಬೋದು. ಇಬ್ಬರು ಕೂಡ ಪ್ರತ್ಯೇಕವಾಗಿ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಸುವಂಥ ಸಾಧ್ಯತೆ ಕೂಡ ಇದೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಚರ್ಚೆ ಏನು ಮಾಡ್ತಾರೆ, ಅವರು ಏನು ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರೋದು. 2028ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರದ ಗದ್ದೆಗೆ ಏರಲೇಬೇಕು ಅಂತ ಬಿಜೆಪಿ ತಯಾರಿಯನ್ನು ಆರಂಭ ಮಾಡಿದೆ. ಈ ಬಾರಿಯೂ ಕೂಡ ಹಿಂದುತ್ವದ ಅಲೆ ಮೇಲೇರಿ 112 ಮಾರ್ಕನ್ನು ತಲುಪೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಹೇಗಿದೆ ಆ ಪ್ಲಾನ್? ಈ ರಿಪೋರ್ಟ್ ನೋಡಿ. ಬಿಜೆಪಿ ಸದಾ ಹಿಂದುತ್ವ ಪಠನ ಮಾಡುತ್ತಾ ಹಿಂದುತ್ವವನ್ನೇ ಉಸಿರಾಡುತ್ತಾ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅಲ್ಲೇ ಮಂದಿರ ನಿರ್ಮಿಸ್ತೀವಿ ಅಂತ ಅಬ್ಬರಿಸುತ್ತಾ ಕೊನೆಗೂ ಹಿಂದೂಗಳ ಕನಸು ಈಡೇರಿಸಿದ್ದು ಇದೇ ಬಿಜೆಪಿ. ಇದೀಗ ಉತ್ತರ ಕರ್ನಾಟಕದಲ್ಲೂ ಕೂಡ ಹಿಂದುತ್ವದ ಬೀಜ ಬಿತ್ತಲು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಕರ್ನಾಟಕ ಕೇಸರಿ ಮನೆಯಲ್ಲೂ ನವೋತ್ಸಾಹ. ಕೊಪ್ಪಳಕ್ಕೆ ಬರ್ತಾರಾ ಪ್ರಧಾನಿ ಮೋದಿ ಭಾಗವತ್. ಬಿಹಾರದಲ್ಲಿ ಮಹಿಳಾ ಪರ ಯೋಜನೆಗಳ ಜೊತೆಗೆ ಹಿಂದುತ್ವ ಮಂತ್ರ ಪಠಿಸಿದ್ದ ಬಿಜೆಪಿ ದೊಡ್ಡ ಮಟ್ಟದ ಸವಿಯನ್ನ ಉಂಡಿದೆ. ಇದೀಗ ಕರ್ನಾಟಕ ಕೇಸರಿ ಮನೆಯಲ್ಲೂ ಕೂಡ ನವೋತ್ಸಾಹ ಮನೆ ಮಾಡಿದೆ. ಹನುಮನ ಊರು ಅಂಜನಾದ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತರನ್ನ ಕರೆಸಲು ಸಕಲ ರೀತಿಯ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. 2026ರ ಮಾರ್ಚ್ನಲ್ಲಿ ಕರುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಬರುವ ನಿರೀಕ್ಷೆ ಇದೆ. ಇದೀಗ ಕೊಪ್ಪಳದ ಅಂಜನಾದ್ರಿಗೆ ಮೋದಿ ಕರೆಸಲು ಕಸರತ್ತು ಕೂಡ ಆರಂಭವಾಗಿದೆ. ಪ್ರಧಾನಿ ಮೋದಿ ಜೊತೆಗೆ ಮೋಹನ್ ಭಾಗವತರನ್ನು ಕೂಡ ಕರೆಸಲು ಜನಾರ್ದನ್ ರೆಡ್ಡಿ ತಯಾರಿಯನ್ನ ಆರಂಭಿಸಿದ್ದಾರೆ. ಮೋದಿ ಅವರನ್ನ ಕರೆಸಿ ಅಂಜನಾದ್ರಿಯನ್ನ ಶ್ರೀರಾಮ್ ಸರ್ಕ್ಯೂಟ್ ಎಂದು ಘೋಷಣೆ ಮಾಡಿಸಲು ನಿರ್ಧರಿಸಿದ್ದಾರೆ. ಅಲ್ಲದೆ 1350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಜನಾದ್ರಿ ಅಭಿವೃದ್ಧಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆಸಲು ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ಮೋಹನ್ ಭಾಗವತ್ ಅವರು ಪ್ರಧಾನಮಂತ್ರಿಗಳು ಬರುವಂಥ ಒಂದು ಇದಕ್ಕೆ ಯೋಜನೆ ಮಾಡ್ಕೊಂಡಿದ್ದೀವಿ. ಇವತ್ತು ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮೊದಲು ಪ್ರಧಾನಮಂತ್ರಿ ಆದ ತಕ್ಷಣ ಶ್ರೀರಾಮ ಸರ್ಕ್ಯೂಟ್ ಅಂತ ಅವರು ಅನೌನ್ಸ್ ಮಾಡಿದ್ರು. ಅದರಲ್ಲಿ ನಮ್ಮ ಅಂಜನಾದ್ರಿ ಕೂಡ ಒಂದು ಭಾಗ. 1350 ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿ ಅಭಿವೃದ್ಧಿ. ಇವಾಗ ಈಗಾಗಲೇ ನಾನೇನು ಪ್ರಪೋಸಲ್ನ ಗಂಗಾವತಿ ನಗರ ಮತ್ತು ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ಪ್ರಪೋಸಲ್ ಕೊಟ್ಟಿದ್ದೀನಿ. 2 ದಿವಸಗಳ ಹಿಂದೆನೆ ಗಂಗಾವತಿ ನಗರದ ಒಂದು ವಿಶೇಷ ಯೋಜನೆಯನ್ನ 500 ಕೋಟಿಯಲ್ಲಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಕಳಿಸಿದ್ದಾರೆ. ಮತ್ತು 1350 ಕೋಟಿ ವೆಚ್ಚದಲ್ಲಿ ಇವತ್ತು ಅಂಜನಾದ್ರಿಗೆ ಏನ್ ಪ್ಲಾನ್ ಮಾಡಿದೀವಿ ಅದು ಕೂಡ ಇನ್ನೊಂದು 2-3 ದಿವಸದಲ್ಲಿ ದೆಹಲಿಗೆ ಕಳಿಸ್ತಾ ಇದ್ದಾರೆ. ಅದಾದ ತಕ್ಷಣ ನಾನು ದೆಹಲಿಯಲ್ಲಿ ಕುಂತು ಹಿರಿಯರ ಹತ್ರ ಮಾತಾಡ್ಬಿಟ್ಟು ಆ ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಈ ಭಾಗದ ಒಂದು ಅಭಿವೃದ್ಧಿಗೆ ವಿಶೇಷವಾಗಿ ಏನ್ ನಾವು ಅಯೋಧ್ಯೆ ತಿರುಪತಿ ಅಂತೇಳಿ ಮಾತನ್ನ ಅನ್ಕೊಳ್ತಾ ಇದ್ದೀವಿ, ಆ ಒಂದು ಮಟ್ಟಕ್ಕೆ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಅಂಜನಾದ್ರಿಯಲ್ಲಿ ಹಿಂದುತ್ವದ ಸುನಾಮಿಯನ್ನ ಏಳಿಸಲು ಜನಾರ್ದನ್ ರೆಡ್ಡಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದಷ್ಟೇ ನೋಡಬೇಕಾಗುತ್ತೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಎನ್ಡಿಎ ಗೆಲುವಿನ ಬಿರುಗಾಳಿಗೆ ಆರ್ಜೆಡಿ ಪತರಗುಟ್ಟಿ ಹೋಗಿದೆ. ಯಾದವಿ ಕಲಹಕ್ಕೆ ಲಾಲು ಪಕ್ಷ ಸೋತು ಸುಣ್ಣವಾಗಿದೆ. ಸೋಲಿನ ಹೊಣೆ ಹೊತ್ತು ಲಾಲುಗೆ ಕಿಡ್ನಿ ಕೊಟ್ಟಿದ್ದ ಪುತ್ರಿ ಮನೆಯನ್ನೇ ತೊರೆದಿದ್ದಾರೆ. ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ. ಬಿಹಾರ ಸೋತ ಬಳಿಕ ಯಾದವಿ ಕಲಹ ಶುರು. ಕುಟುಂಬದ ಜೊತೆ ರಾಜಕೀಯ ಬಿಟ್ಟ ಲಾಲು ಪುತ್ರಿ. ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಎಂದೇ ಬಿಂಬಿತವಾಗಿದ್ದ ಬಿಹಾರ ಚುನಾವಣೆಯಲ್ಲಿ ಇಂಡಿ ಕೂಟ ಮಣ್ಣು ಮುಕ್ಕಿದೆ. ಎನ್ಡಿಎ ಅಬ್ಬರಕ್ಕೆ ಆರ್ಜೆಡಿ ಕಾಂಗ್ರೆಸ್ ಸೋತು ಸುಣ್ಣವಾಗಿವೆ. ಅದರ ಬೆನ್ನಲ್ಲೇ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಸಂಘರ್ಷ ಶುರುವಾಗಿದೆ. ಲಾಲು ನೆಚ್ಚಿನ ಪುತ್ರಿ ರೋಹಿಣಿ ಆಚಾರ್ಯ ಕುಟುಂಬವನ್ನು ಬಿಟ್ಟು ರಾಜಕೀಯವನ್ನು ತೊರೆದು ಹೋಗಲು ನಿರ್ಧರಿಸಿದ್ದಾರೆ. ಲಾಲು ಕುಟುಂಬ ತ್ಯಜಿಸಿದ ಪುತ್ರಿ ರೋಹಿಣಿ. ಹೌದು, ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿ ಹೀನಾಯವಾಗಿ ಸೋತಿದ್ದಕ್ಕೆ ರೋಹಿಣಿ ಆಚಾರ್ಯ ಪಕ್ಷ ತೊರೆದಿದ್ದಾರೆ. ಲಾಲು ಮೇಲೆ ಮಗಳು ರೋಹಿಣಿಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ತಂದೆಗಾಗಿ ಒಂದು ಕಿಡ್ನಿ ಕೊಟ್ಟು ಜೀವ ಉಳಿಸಿದ್ರು. ಆದ್ರೆ ಇದೀಗ ತಂದೆ ಆಶೀರ್ವಾದ ಪಡೆದು ರೋಹಿಣಿ ಮನೆಯಿಂದ ಹೊರಗೆ ಹೋಗಿರೋದು ಲಾಲು ಕುಟುಂಬದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಲಾಲು ಪ್ರಸಾದ್
ಪ್ರಸಾದ್ ಯಾದವ್ ಕುಟುಂಬ ಸಾಲು ಸಾಲು ಸಂಕಷ್ಟಕ್ಕೆ ಸಿಲುಕಿ ನಲುಗಿದೆ. ಮಾಜಿ ಸಿಎಂ, ಕೇಂದ್ರದ ಮಾಜಿ ಮಂತ್ರಿ ಲಾಲು ಪ್ರಸಾದ್ ಯಾದವ್ ಸಾಲು ಸಾಲು ಹಗರಣಗಳಲ್ಲಿ ಸಿಲುಕಿದ್ದಾರೆ. ಜೈಲಿಗೂ ಹೋಗಿ ಬಂದಿದ್ದಾರೆ. ಲಾಲು ಪತ್ನಿ ಮಾಜಿ ಸಿಎಂ ರಾಬ್ರಿ ದೇವಿ ಐಆರ್ಸಿಟಿಸಿ ಹಗರಣದ ಆರೋಪಿಯಾಗಿದ್ದಾರೆ. ತೇಜಸ್ವಿ ಯಾದವ್ ನಿನ್ನೆ ತಿನುಕಾಡಿ ಗೆದ್ದಿದ್ದು ಅವರೂ ಕೂಡ ಐಆರ್ಸಿಟಿಸಿ ಹಗರಣದ ಆರೋಪಿಯಾಗಿದ್ದಾರೆ. ಇನ್ನ ದೊಡ್ಡ ಮಗ ತೇಜ ಪ್ರತಾಪ್ ಯಾದವ್ ಮಹಿಳೆ ಜೊತೆ ಕಾಣಿಸಿಕೊಂಡು ಇಡೀ ಕುಟುಂಬದಿಂದಲೇ ಬಹಿಷ್ಕಾರವಾಗಿದ್ದಾರೆ. ನಿನ್ನೆ ನಡೆದ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಇದೀಗ ಲಾಲು ನೆಚ್ಚಿನ ಮಗಳು ರೋಹಿಣಿ ಆಚಾರ್ಯ ಕುಟುಂಬ ತೊರೆದು ಗಾಯದ ಮೇಲೆ ಬರೆ ಎಳೆದಿದ್ದಾಳೆ. ಲಾಲು ಪ್ರಸಾದ್ ಯಾದವ್ ಕುಟುಂಬದ ರಾಜಕೀಯ ಮತ್ತು ವೈಯಕ್ತಿಕ ಕಚ್ಚಾಟವೇ ಆರ್ಜೆಡಿ ಸೋಲಿಗೆ ಕಾರಣ ಎನ್ನಲಾಗ್ತಿದೆ. ಇದೀಗ ಆರ್ಜೆಡಿ ಮಾತ್ರವಲ್ಲ, ಇಡೀ ಕುಟುಂಬದಲ್ಲಿ ಬಿರುಕು ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಯ ಫಲಿತಾಂಶದ ಒಂದು ಸ್ಟ್ರೈಕ್ ರೇಟ್ ಅನ್ನ ಕ್ವಿಕ್ ಆಗಿ ನೋಡ್ಕೊಂಬೋಣ. ನೋಡಿ, ಬಿಜೆಪಿ ಸ್ಪರ್ಧೆ ಮಾಡಿದ್ದು 101 ಕ್ಷೇತ್ರಗಳಲ್ಲಿ, ಆದರೆ ಗೆದ್ದಿದ್ದು 90 ಕ್ಷೇತ್ರಗಳಲ್ಲಿ. ಅಂದರೆ ಸ್ಟ್ರೈಕ್ ರೇಟ್ ಎಷ್ಟು? 90% ಭಾಗ. ಇನ್ನು JDU ಸೇಮ್ 101 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತು, 84 ಕ್ಷೇತ್ರಗಳಲ್ಲಿ ಅದು ಜಯ ಗಳಿಸಿದೆ. ಅಲ್ಲಿಗೆ ಅವರ ಸ್ಟ್ರೈಕ್ ರೇಟ್ 82%ನಷ್ಟು. ಇನ್ನು LJP ಸ್ಪರ್ಧೆ ಮಾಡಿದ್ದು 29, ಜಯ ಗಳಿಸಿದ್ದು 19. ನೋಡಿ, LJP ಬಗ್ಗೆ ಮಾತಾಡಲೇಬೇಕೀಗ. LJP ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ, ಆದರೆ ಗೆದ್ದಿದ್ದು ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ. ಆದರೆ ಆ ಸಂದರ್ಭದಲ್ಲಿ 45 ಕ್ಷೇತ್ರದಲ್ಲಿ ಮಾತ್ರ JDU ಗೆದ್ದಿದ್ದು. ಅವರ ಎಲ್ಲ ಮತಗಳನ್ನು ಕಿತ್ಕೊಂಡಿದ್ದು LJP. ಅಲ್ಲಿಗೆ JDUಗೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗೋದಕ್ಕೆ ಕಾರಣ ಆಗಿದ್ದು LJP. ಆದರೆ ಈ ಬಾರಿ BJP ಮತ್ತು JDUಗೆ ಇಬ್ಬರಿಗೂ ಕೂಡ ಇಂತಹ ಒಂದು ನಂಬರ್ ಬಂದಿದೆ ಅಂತಂದರೆ ಅದಕ್ಕೆ ಕಾರಣ LJP. ಅವರ ಸ್ಟ್ರೈಕ್ ರೇಟ್ 65%ನಷ್ಟು ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಇನ್ನು HAM NDA ಮೈತ್ರಿಕೂಟದ ಒಂದು ಮೈತ್ರಿ ಪಕ್ಷ, ಮಿತ್ರ ಪಕ್ಷ, ಅದು ಸ್ಪರ್ಧೆ ಮಾಡಿದ್ದು 6 ಕ್ಷೇತ್ರಗಳಲ್ಲಿ, ಗೆದ್ದಿದ್ದು 5 ಕ್ಷೇತ್ರಗಳಲ್ಲಿ. ಅಂದರೆ ಅದರ ಸ್ಟ್ರೈಕ್ ರೇಟ್ 80%. ಇನ್ನು ಮಹಾಗಠಬಂಧನ್ನ ಒಂದು ಸ್ಟ್ರೈಕ್ ರೇಟ್ ಹೇಗಿದೆ ಅಂತೇಳಿ ನೋಡ್ಕೊಂಬಂದ್ರೋಣ ಕ್ವಿಕ್ಕಾಗಿ. RJD ಅಲ್ಲಿ ಏನಾಯಿತು? ಸ್ಪರ್ಧೆ ಮಾಡಿದ್ದು 143 ಕ್ಷೇತ್ರ, ಅಲ್ಲಿ ಜಯ ಗಳಿಸಿದ್ದು 25 ಕ್ಷೇತ್ರದಲ್ಲಿ ಮಾತ್ರ. ಅವರ ಸ್ಟ್ರೈಕ್ ರೇಟ್ ಕೇವಲ 17%. ಇನ್ನು ಕಾಂಗ್ರೆಸ್ನ ನೋಡಿ ಸ್ಥಿತಿ ಎಂತ ಆಯಿತು ಅಂತೇಳಿ, 61 ಕ್ಷೇತ್ರ, ಗೆದ್ದಿದ್ದು 6 ಕ್ಷೇತ್ರ, ಸ್ಟ್ರೈಕ್ ರೇಟ್ ಅವರದ್ದು 9% ಮಾತ್ರ. ಇನ್ನು CPIM, CPI-ML, CPI-L ಇವರು ಎಡಪಕ್ಷಗಳು ಸ್ಪರ್ಧೆ ಮಾಡಿದ್ದು 20 ಕ್ಷೇತ್ರಗಳಲ್ಲಿ, ಜಯ ಗಳಿಸಿದ್ದು 2 ಕ್ಷೇತ್ರ, ಅವರ ಸ್ಟ್ರೈಕ್ ರೇಟ್ 10%. ಇನ್ನು ನೋಡಿ, AIMM ಇವರಿಂದ ಆಚೆ ಕಡೆ ಬಂದು ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತು, 5ರಲ್ಲೂ ಕೂಡ ಗೆದ್ದಿದೆ. ಅದು AIMMನ ಒಂದು ಸ್ಟ್ರಾಟಜಿ ಅಂದರೂ ಕೂಡ. ಅಂದರೆ ಅವರ ಸ್ಟ್ರೈಕ್ ರೇಟ್ ಎಷ್ಟಿದೆ ಅಂತಂದರೆ 20%. AIMIMನ ಸ್ಟ್ರೈಕ್ ರೇಟ್ 20%, 5 ಕ್ಷೇತ್ರದಲ್ಲಿ ಅದು ಗೆದ್ದಿದ್ದು. ಅಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಇವರು ಫ್ರೆಂಡ್ಲಿ ಫೈಟ್ ಅಂತ ಮಾಡಿಕೊಂಡೆ ಈ ನಂಬರ್ಗೆ ಬಂದಿದ್ದಂತೂ ಸುಳ್ಳಲ್ಲ. ಇದು ಇವರ ಸ್ಟ್ರೈಕ್ ರೇಟ್ನ ಒಂದು ಹಿಸ್ಟ್ರಿ. ಸುದ್ದಿ ಗಮನ. ಇನ್ನು ಬಿಹಾರದ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅಕ್ಷರಶಃ ಕಮಾಲನ್ನು ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಹೋದಲೆಲ್ಲ NDA ಪರ ಅಲೆ ಎದ್ದಿದೆ. ಎಷ್ಟಕ್ಕೂ ಯೋಗಿ ಆದಿತ್ಯನಾಥ್ ಎಷ್ಟು ಕಡೆ ಹೋದ್ರು, ಎಷ್ಟು ಕಡೆ NDA ಕೂಟ ಗೆದ್ದಿತ್ತು ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜೊತೆಗೆ ಅಖಿಲೇಶ್ ಯಾದವ್ಗೆ ಹೇಗೆಲ್ಲ ಕೌಂಟರ್ ಕೊಟ್ಟರು ಅಂತ ನೋಡ್ಕೊಂಡು ಬರೋಣ ಬನ್ನಿ. आपने गांधी जी के 3 बंदरों के बारे में सुना होगा. गांधी जी के 3 बंदर थे. गांधी जी ने तो उनको उपदेश दिया था, बुरा मत देखो, बुरा मत सुनो और बुरा मत बोलो. लेकिन आज इंडी गठबंधन के 3 और बंदर आ गए. ये 3 बंदर पप्पू, टप्पू और अप्पू के नाम पर पप्पू, टप्पू और अप्पू के नाम पर पप्पू सच बोल नहीं सकता, अच्छा बोल नहीं सकता, टप्पू अच्छा देख नहीं सकता,
और अप्पू सच सुन नहीं सकता। इन लोगों को एनडीए सरकार के द्वारा किए गए विकास दिखाई नहीं दे रहे, उसकी खुशबू इनको सुनाई नहीं दे रहा है, दिखाई नहीं दे रहा है। ये उसके बारे में बोल नहीं सकते, सुन नहीं सकते, देख नहीं सकते, और इसीलिए तो दुष्प्रचार कर रहे हैं। ಅದು 2024ರ ಚುನಾವಣೆ ಗೆದ್ದಂಥ ಸಮಯ. ಮೋದಿ ಸರ್ಕಾರ ರಚಿಸೋಕೆ ನಿತೀಶ್ ಕುಮಾರ್ ಕೈ ಜೋಡಿಸಿದ್ರು. ಆಗ ನಿತೀಶ್ ಕುಮಾರ್ ಒಂದು ಭವಿಷ್ಯವನ್ನು ನುಡಿದಿದ್ರು. ಮುಂದೆ ನಿಮ್ಮ ಬಲ ಸಿಕ್ಕರೆ ಇರೋ ಬರೋ ಪಕ್ಷಗಳು ಚಿಂದಿ ಆಗುತ್ತೆ ಅಂತ ಹೇಳಿದರು. ಆ ಮಾತು ಈಗ ಸತ್ಯ ಆಗಿದೆ. मान लीजिए कि कुछ लोग, हम लोगों को तो अब लगता है कि अगली बार जो आप आइएगा ना, तो इस बार हम देखें कि कुछ इधर उधर कुछ जीत गया है, अगली बार सब हारेगा, हमको पूरा भरोसा है। ये सब बिना मतलब का बात बोल बोल करके क्या किया है? ये सब कोई काम किया है? उन लोगों ने आज तक कोई काम नहीं किया, देश की कोई सेवा नहीं की है। लेकिन आपने इतनी सेवा की है और उसके बाद इस तरह से हुआ है, तब इस बार फिर जो मौका मिला है, तो इस मौका के बाद आगे अब उन लोगों के लिए कोई गुंजाइश नहीं रहेगा, वो सब खत्म हो जाएगा। ಬಿಹಾರ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಯುಗೆ, ಅದರಲ್ಲೂ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ತಂದುಕೊಟ್ಟಿದ್ದು, ಅದಕ್ಕೆ ಮತದಾರ ಪ್ರಭು ಜೈ ಹೋ ಜಿಂದಾಬಾದ್ ಅಂದಿದ್ದು 10,000ಕ್ಕೆ. ನಾವು ಹೇಳುವಂಥ ಈ ರಣನೀತಿಯೇ ಮುಂದೆ ಸದ್ದು ಮಾಡುತ್ತೆ, ನೋ ಡೌಟ್. ಬಿಹಾರದಲ್ಲಿ ಇದೇ ರಣತಂತ್ರವನ್ನು ಅನುಸರಿಸಿ ಎನ್ಡಿಎ ಗೆದ್ದು ಬಿಗಿದೆ. ಏನಿದು 10,000 ರೂಪಾಯಿ ಜಿಂದಾಬಾದ್ ಅಂತಂದ್ರೆ, ಬಿಹಾರದಲ್ಲಿ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಬಿಹಾರದಲ್ಲಿ ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿ ಹಾಕ್ತಾರೆ. ಎಷ್ಟು ಜನ ಮಹಿಳೆಯರಿಗೆ? ಹತ್ರ 1 ಕೋಟಿಗಿಂತ ಹೆಚ್ಚು ಮಹಿಳೆಯರ ಖಾತೆಗೆ 10,000 ರೂಪಾಯಿ ಹೋಗುತ್ತೆ. ಅಂದರೆ ಎಷ್ಟು ಲೆಕ್ಕ ಅರ್ಥ ಮಾಡ್ಕೊಳ್ಳಿ. 10,000 ಕೋಟಿ. ಎಷ್ಟು? 10,000 ಕೋಟಿ. ತಲಾ 10,000 ರೂಪಾಯಿ 1 ಕೋಟಿಗಿಂತ ಹೆಚ್ಚು ಮಹಿಳೆಯರ ಖಾತೆಗೆ ಹೋಗಿದ್ದು. ಕೆಲವರು ಹೇಳ್ತಾರೆ 3 ಕೋಟಿ ಮಹಿಳೆಯರ ಖಾತೆಗೆ ಹೋಗಿದೆ ಅಂತೇಳಿ. RJD ಕೂಡ ಆರೋಪವನ್ನು ಮಾಡ್ತು. ಆದರೆ ಅಂಕಿಅಂಶಗಳನ್ನು ಗಮನಿಸಿದಾಗ 1,30,00,000 ಅಂತ ಹೇಳ್ತಾರೆ, 1,20,00,000 ಅಂತ ಹೇಳ್ತಾರೆ. ಆದರೆ ಹೋಗಿರೋದಂತೂ ಸತ್ಯ, ಅದು ಕೈ ಹಿಡಿದಂತೂ ಸತ್ಯ. ಹಾಗಾಗಿ ಮಹಿಳೆಯರು ಜಿಂದಾಬಾದ್ ಎನ್ಡಿಎ ಅಂತ ಹೇಳಿದ್ರು. ಪ್ರತಿ ಚುನಾವಣೆಗೂ ಮುನ್ನ ಪ್ರತಿ ಪಕ್ಷವು ಕೂಡ ಇನ್ನು ಮುಂದೆ ಇದನ್ನೇ ಮಾಡುತ್ತೆ. ಬರೆದಿಟ್ಕೊಳ್ಳಿ. ಬಿಹಾರದಲ್ಲಿ ಮಹಿಳೆಯರಿಗೆ ತಲಾ 10,000ವನ್ನು ಕೊಟ್ಟಿದ್ದಂಥ ಸರ್ಕಾರ, ಇವತ್ತು ಕಾಂಗ್ರೆಸ್ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದೆ, ಇದು ಆಮಿಷ ಹೊಡೆದಂಗೆ ಅಲ್ವಾ ಅಂತೇಳಿ. 100% ಆಮಿಷವನ್ನು ಹೊಡ್ಡುವಂಥ ಕೆಲಸ ಅಂತ ಹೇಳಲಾಗ್ತಾ ಇದೆ. ಹೌದು, ಯಾಕೆ ಮಾಡಬೇಕಿತ್ತು ಇದನ್ನು? ನೀವು ಓಟನ್ನು ಗಿಟ್ಟಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದಿತ್ತು. ಆದರೆ 10,000 ರೂಪಾಯಿ ಕೊಟ್ಟಿದ್ದು ಒಂದು ಓಟಿಗೆ, ಅದು ಅಧಿಕೃತವಾಗಿ ಅವರ ಖಾತೆಗೆ ಹಾಕಿದ್ದು ಸರ್ಕಾರ. ಇದು ಆಮಿಷ ಅಲ್ಲದೆ ಇನ್ನೇನಾಗುತ್ತೆ ಹೇಳಿ? ಇದು ಆಮಿಷನೇ. ಇದನ್ನೇ ಎಲ್ಲ ಮಾಡ್ತಾರೆ ನೋಡಿ ನಾಳೆ. ಯಾಕೆ ನೀವು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪಾ ಅಂತ ಕೇಳ್ತಾರೆ. ಒಂದು ರೀತಿಯಲ್ಲಿ ಈ ನೋಟು, ಓಟಿಗಾಗಿ ನೋಟು ಅಂತಾರಲ್ಲ, ಇದನ್ನು ಅಫಿಷಿಯಲ್ ಮಾಡಾಕ್ಬಿಟ್ರಲ್ಲ ನೀವು. ನಿಮಗಿದು ಸರಿ ಅಂತ ಅನ್ನಿಸ್ತಾ ಇದೆಯಾ? ಅಫಿಷಿಯಲ್ ಆಗೋಯ್ತಿದ್ದು. ಮುಂಚೆ ಎಲ್ಲ ಹೋಗ್ಬಿಟ್ಟು 5,000 ರೂಪಾಯಿಗೆ ಒಂದು ಓಟ್ ಹಿಂಗೆ ಕೊಡೋರು, ಹಿಂಗೆ ತೊಗೊಳ್ಳಿ ಅಂತೇಳಿ ಮನೆಗೆ ಹೋಗ್ಬಿಟ್ಟು, ನೋಡಮ್ಮ ಮನೆಗಿಷ್ಟು 5,000 ಕೊಟ್ಟಿದ್ದೀನಿ ಓಟ್ ಹಾಕ್ಬಿಡು, 2,000 ಕೊಟ್ಟಿದ್ದೀನಿ ಓಟ್ ಹಾಕ್ಬಿಡು, ಆ ತಲೆಗಿಷ್ಟು ಅಂತ ಕೊಟ್ಬಿಡೋರು. ಆವಾಗ ದುಡ್ಡು ಕೊಡ್ತಾವ್ರೆ ದುಡ್ಡು ಕೊಟ್ಟು ಆಮಿಷ ಕೊಟ್ಟು ಇವರು ಓಟನ್ನು ಗಿಟ್ಟಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳು ಕೇಳಿ ಬಂತಲ್ಲ. ಈಗ ಇದು ಅಫಿಷಿಯಲ್ ಮಾಡಿಬಿಟ್ರಲ್ಲ. ನಾಳೆ ಇನ್ನೊಬ್ಬರು ಮಾಡ್ತಾರೆ. ನಾಳೆ ಕರ್ನಾಟಕದಲ್ಲೂ ಕೂಡ ಚುನಾವಣೆ ಹತ್ತಿರದಲ್ಲಿದೆ ಅನ್ನೋ ಟೈಮಲ್ಲಿ ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗಿಬಿಡುತ್ತೆ, ಕೋಡ್ ಆಫ್ ಕಂಡಕ್ಟ್ ಬಂದುಬಿಡುತ್ತೆ ಅನ್ನೋ ಅಷ್ಟರಲ್ಲಿ ಅವರು ಮಾಡ್ತಾರೆ. ಸರ್ಕಾರ ದುಡ್ಡು ತೆಗೆದು ಹಾಕ್ಬಿಡ್ತಾರೆ ಅವ್ರ ಅಕೌಂಟ್ಗೆ. ಆಗ ಏನು ಮಾಡ್ತಾರೆ? ಆಗ ನೀವೇನು ಮಾಡ್ತೀರಿ? ಒಪ್ಕೊಳ್ತೀರಾ ಅದನ್ನು? ಅದೇ ನೀವು ಮಾಡಿರೋದು ನೋಡಿ. ಈಗ ಮಾಡ್ತಿರೋ ತಪ್ಪುಗಳನ್ನ ನೋಡಿ. ಬರೋಬ್ಬರಿ 2.5 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ತಲಾ 10,000 ರೂಪಾಯಿನ ಕೊಟ್ಟರೆ ಇದು ಸರಿ ಅನ್ನಿಸ್ತಾ ಇದೆಯಾ? ಉದ್ಯಮ ಆರಂಭ ಮಾಡಲಿ ಅಂತೇಳಿ ಹಣ ಕೊಟ್ಟಿದ್ದು ನಿತೀಶ್ ಅವರ ಸರ್ಕಾರ, ಅದೇನೇ ಇರ್ಬೋದು. ಆದರೆ ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆ ಎದುರಾಗ್ತಾ ಇದೆ ಅನ್ನೋ ಟೈಮಲ್ಲಿ ಕೊಟ್ಟಿದ್ದು ತಪ್ಪಲ್ವಾ? 94 ಲಕ್ಷ ಕುಟುಂಬಗಳ
ತಿಂಗಳ ಆದಾಯ 6,000 ರೂಪಾಯಿಯಲ್ಲಿ. ಅಂದರೆ ಪ್ರತಿದಿನ ಬಿಹಾರದ ಬಹುತೇಕ ಕುಟುಂಬದ ಆದಾಯ 200 ರೂಪಾಯಿ ಅಷ್ಟೇ. ಆದರೆ ಒಂದೇ ಬಾರಿಗೆ ನೀವು 10,000 ರೂಪಾಯಿ ಕೊಟ್ಟರಲ್ಲ ನಿತೀಶ್ ಕುಮಾರ್ ಅವರೇ, ಇದು ಸರಿ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇದು ಸರಿಯಲ್ಲ. ಮುಂಬರುವಂಥ ಚುನಾವಣೆಗಳಲ್ಲಿ ಇದು ಎಲ್ಲರೂ ಕೂಡ ಮಾಡುವಂಥ ಕೆಲಸ ಆಗುತ್ತೆ. ಬಿಹಾರ ಮಹಿಳೆಯರಿಗೆ 30,000 ಕೋಟಿಯನ್ನು ಕೊಟ್ಟಿದ್ದಂಥ ಸರ್ಕಾರ ಏಕಕಾಲಕ್ಕೆ ಈಗ 10,000 ಬಂದಾಗಲೇ ಮತದಾರ ಫಿಕ್ಸ್ ಆಗೋದ. ಅಯ್ಯೋ 10,000 ಕೊಟ್ಟ ಬಿಹಾರಕ್ಕೆ ದೊಡ್ಡದೇನೆ ನೋಡಿ. ಅಲ್ಲಿನ ದಿನಗೂಲಿ 150 ರೂಪಾಯಿ, ಇಲ್ಲಿನ ದಿನಗೂಲಿ ಎಷ್ಟು? 700 ರೂಪಾಯಿ 800 ರೂಪಾಯಿ. ಅವ್ರಿಗೆ 10,000 ರೂಪಾಯಿ ಸಿಕ್ಕಿದೆ ಅಂದರೆ ಅದು ಖುಷಿ ವಿಚಾರನೆ ಅಲ್ವಾ? ಅವ್ರಿಗೆ ಹತ್ರ 50,000 ರೂಪಾಯಿ ಲೆಕ್ಕ ಆಯಿತು. ಹಾಗಾಗಿ ಫಿಕ್ಸ್ ಆಗೋದ್ರು ಜನ. NDA ಕೂಟಕ್ಕೆ ಮತ ಹಾಕಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡ್ರು ಜನ. 90% ಮಹಿಳೆಯರು ವೋಟನ್ನು NDAಗೆ ಹಾಕಿದ್ದು ಕಾರಣ 10,000 ರೂಪಾಯಿ ಕೊಟ್ಟರು ಅಂತ. ಬಿಹಾರದಲ್ಲಿ ಇರೋದೇ 7,45,00,000 ಜನ ಮತದಾರರು. ಅದರಲ್ಲಿ ಅರ್ಧಕ್ಕರ್ಧ ಜನ ಮಹಿಳಾ ಮತದಾರಿದ್ದಾರೆ. ಈ ಬಾರಿ ಬಿಹಾರದಲ್ಲಿ 5 ಕೋಟಿಗೂ ಹೆಚ್ಚು ಜನರು ವೋಟಿಂಗನ್ನು ಮಾಡಿದ್ದಾರೆ. ಅತಿ ಹೈಯೆಸ್ಟ್ ಇತಿಹಾಸ ನಿರ್ಮಾಣ ಆಗಿದೆ. ಬಿಹಾರದ ಇತಿಹಾಸದಲ್ಲಿ ಇಷ್ಟೊಂದು ವೋಟಿಂಗ್ ಆಗೇ ಇಲ್ಲ. 5 ಕೋಟಿ ಮತದಾರರ ಪೈಕಿ 1.5 ಕೋಟಿ ಜನಕ್ಕೆ ಹಣ ಸಿಕ್ಕಿತ್ತು. ಅವರೆಲ್ಲರೂ ಬಂದು ಒತ್ತಿದ್ರು. ಹಣ ಪಡೆದವರು ನಿಷ್ಠೆಯಿಂದ ಅವರು NDA ನಿರೀಕ್ಷೆ ಮಾಡಿತ್ತು ವೋಟನ್ನು ಹಾಕಿದ್ರು. ಇದೇ ಕಾರಣಕ್ಕೆ NDA ಕೂಟ ಸುಲಭವಾಗಿ ಗೆದ್ದು ಬೀಗಿದೆ ಅಂತೇಳಿ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆಗಳಾಗ್ತದೆ. ಮುಂದೆ ಲೋಕಸಭಾ ಚುನಾವಣೆ ಬಂದರೆ ಮೋದಿಯವರು ಕೂಡ ಹಣ ಹಾಕ್ಬೋದು, ನೋಡೋಣ. ಅಫಿಷಿಯಲ್ ಮಾಡಾಕ್ಬಿಟ್ರು ಇದನ್ನು. ಕರ್ನಾಟಕ ಚುನಾವಣೆ ಬಂದರೆ ಸಿದ್ದರಾಮಯ್ಯ ಅವರು ಹಣ ಹಾಕ್ತಾರೆ. ನಾನು ಆಗಲೇ ಹೇಳಿಲ್ವಾ? ಹಾಕ್ತಾರೆ, ಎಲ್ಲರೂ ಮಾಡ್ತಾರೆ ಇದನ್ನು. ಚುನಾವಣೆ ಗೆಲ್ಲಬೇಕು, ಅಫಿಷಿಯಲ್ ಆಯಿತು, ಸರ್ಕಾರದ ದುಡ್ಡನ್ನು ತಗೊಂಡೋಗಿ ಕೊಟ್ಟರು. ಯಾರು ಕೇಳ್ತಾರೆ? ಈಗ ನೀವು ಮಾಡಿದ್ದು ನೀವು ತಪ್ಪು ಅಂತ ಒಪ್ಕೋಬೇಕೀಗ. ಇಲ್ಲ ಅಂತಂದರೆ ನಾಳೆ ಬೇರೆಯವ್ರು ಮಾಡ್ತಾರೆ, ಆಗ ನೀವು ತಪ್ಪು ಅಂತ ನೀವು ಆರೋಪವನ್ನು ಮಾಡೋಗಿಲ್ಲ. ಚುನಾವಣೆ ಗೆಲ್ಲೋದಕ್ಕೂ ಮೊದಲೇ ಹಣವನ್ನು ಅಫಿಷಿಯಲ್ ಆಗಿ ಹಂಚಿದ್ರಲ್ಲ ನಾಯಕರು. ಇದು ನೀವು ಈಗ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಬಿಹಾರ BJP ತೆಕ್ಕೆಗೆ ಬಂದಾಗಿದೆ. ಈಗ ಪಕ್ಕದ ಬಂಗಾಳದ ಮೇಲೆ BJP ಕಣ್ಣನ್ನು ಇಟ್ಟಿದೆ. ಪ್ರಧಾನಿ ಮೋದಿ ದೀದಿ ನಾಡಲ್ಲಿ ಈ ಬಾರಿ ಕಮಲವನ್ನು ಅರಳಿಸ್ತೀವಿ ಅಂತ ಘರ್ಜಿಸಿದ್ದು, ಆ ಮೂಲಕ BJPಯ ಮುಂದಿನ ಟಾರ್ಗೆಟ್ ಬಂಗಾಳವಾಗಿದ್ದು ಮಮತಾ ಬ್ಯಾನರ್ಜಿ ಕುರ್ಚಿ ಅಲುಗಾಡೋದಕ್ಕೆ ಶುರುವಾಗಿದೆ. ಬಿಹಾರ ಗೆದ್ದಾಯ್ತು, ಈಗ ಬಂಗಾಳದ ಸರದಿ. ದೀದಿಯ ನಾಡು ಬಿಜೆಪಿಯ ನೆಕ್ಸ್ಟ್ ಟಾರ್ಗೆಟ್. ಬಿಹಾರ ರಾಷ್ಟ್ರ ರಾಜಕಾರಣದ ದಿಕ್ಕು ಬದಲಿಸೋ ರಾಜ್ಯ. ನಿನ್ನೆ RJD ಕಾಂಗ್ರೆಸ್ ಪಕ್ಷಗಳನ್ನ ಮಣ್ಣು ಮುಕ್ಕಿಸಿ NDA ಜಯಭೇರಿ ಬಾರಿಸಿದೆ. 243 ಕ್ಷೇತ್ರದಲ್ಲಿ ಬರೋಬ್ಬರಿ NDA ಮೈತ್ರಿಕೂಟ ಡಬಲ್ ಸೆಂಚುರಿ ಹೊಡೆದಿದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ನಿತೀಶ್ ಕುಮಾರ್ ಆಗಿದ್ದಾರೆ. ಬಿಹಾರದಲ್ಲಿ ನಿಮೋ ಫ್ಯಾಕ್ಟರ್ ಜಾದೂ ಮಾಡಿದೆ. ಬಿಹಾರದ ಮತದಾರ NDA ಮಿತ್ರ ಪಕ್ಷಗಳಿಗೆ ಗೆಲುವಿನ ಹಾರ ಹಾಕಿದ್ದಾನೆ. ಈಗ ಬಿಹಾರ ಕುರುಕ್ಷೇತ್ರ ಗೆದ್ದಿರೋ BJP ಇದೀಗ ದೀದಿ ನಾಡಿನ ಮೇಲೆ ಕಣ್ಣಿಟ್ಟಿದೆ. ಇಷ್ಟೆಲ್ಲ ಸಾಮ್ಯತೆ ಇದ್ರೂ ಬಿಹಾರವೇ ಬೇರೆ, ಪಶ್ಚಿಮ ಬಂಗಾಳವೇ ಬೇರೆ. ಮಮತಾ ಬ್ಯಾನರ್ಜಿ ಸೇಫ್ ಅಂತ ಹೇಳೋ ಹಾಗಿಲ್ಲ. ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲು BJP ಮುಂದಾಗಿದೆ. ಪ್ರಧಾನಿ ಮೋದಿ ಮುಂದಿನ ಗುರಿ ಬಂಗಾಳ ಅಂತ ಹೇಳಿದ್ದಾರೆ. बंगाल में भाजपा की विजय का रास्ता भी बना दिया है. मैं बंगाल के भाइयों बहनों को भी आश्वस्त करता हूं, अब भाजपा आपके साथ मिलकर पश्चिम बंगाल से भी जंगल राज को उखाड़ फेंकेगी. ಇನ್ನು ಬಂಗಾಳದ ಚುನಾವಣೆಗೂ ಮುನ್ನ BJP ನಾಯಕರು ಮೋದಿ ಹೇಳಿದಂತೆ ಟಾರ್ಗೆಟ್ ಸೆಟ್ ಮಾಡಿಕೊಳ್ಳುತ್ತಿದ್ದಾರೆ. ये बिहार की जीत हमारी है. बंगाल वाली दीदी अगली बारी बंगाल की है,
क्योंकि वहां भी रोहिंग्या बांग्लादेशी घुसपैठियों को निकालना है, अराजकता की सरकार को हटाना है। ಹೌದು, ಬಿಹಾರ ಪಕ್ಕದಲ್ಲೇ ಇರೋ ಪಶ್ಚಿಮ ಬಂಗಾಳಕ್ಕೂ ಒಂದು ಪಾಠ. ಬಿಹಾರದ ಪಕ್ಕದಲ್ಲೇ ಇರೋ ದೀದಿ ನಾಡಿನ ಮೇಲೆ ಎಫೆಕ್ಟ್ ಬೀಳಲಿದೆ. ಬಿಹಾರದ ರಾಜಕಾರಣ ಬೇರೆ, ಪಶ್ಚಿಮ ಬಂಗಾಳದ ರಾಜಕಾರಣ ಬೇರೆ. ಆದ್ರೆ ಈ ಎರಡೂ ರಾಜ್ಯಗಳ ಪರಿಸ್ಥಿತಿಗಳಲ್ಲಿ ಒಂದಿಷ್ಟು ಸಾಮ್ಯತೆಗಳಿವೆ. ಪಶ್ಚಿಮ ಬಂಗಾಳದಲ್ಲಿ 294 ಸೀಟ್ಗಳಿದ್ದು ಬಿಹಾರ ಚುನಾವಣಾ ಫಲಿತಾಂಶ ಕೇವಲ ಬಿಹಾರಕ್ಕಷ್ಟೇ ಅಂತ ಟಿಎಂಸಿ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಬಿಜೆಪಿ ಕಳೆದ ಅನೇಕ ಚುನಾವಣೆಗಳಲ್ಲಿ ವೋಟ್ ಶೇರ್ ಹೆಚ್ಚಿಸಿಕೊಂಡಿದ್ದು ಈ ಬಾರಿ ಬಂಗಾಳ ಗೆದ್ದೇ ಗೆಲ್ಲುವ ಪಣ ತೊಟ್ಟಿದೆ. ಬಿಜೆಪಿ ವರ್ಸಸ್ ಟಿಎಂಸಿ ನಡುವೆ ಜಿದ್ದಿನ ಕಾಳಗಕ್ಕೆ ಈ ಬಾರಿ ದೀದಿನಾಡು ಸಾಕ್ಷಿಯಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವತ್ತು ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಸ್ಥಿತಿ ಸೇಮ್ ಟು ಸೇಮ್ ಇದೆ. ಯಾಕೆ ಅಂತಂದರೆ ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಕಳೆದ 20 ವರ್ಷಗಳಿಂದ ಅಧಿಕಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮತ್ತು ಈ ಕಡೆ 14 ವರ್ಷದಿಂದ ಬಂಗಾಳವನ್ನು ಆಳ್ತಾ ಇರೋದು ಮಮತಾ ಬ್ಯಾನರ್ಜಿ ಅವರು. ಬಿಹಾರದಂತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಡಪಕ್ಷಗಳು ಅಸ್ತಿತ್ವದಲ್ಲಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೈಗ್ರೆಂಟ್ಸ್ ವೋಟರ್ಗಳೇ ಹೆಚ್ಚು, ಅಂದರೆ ವಲಸಿಗ ಮತದಾರರೇ ಹೆಚ್ಚಾಗಿರೋದು. ಎರಡೂ ರಾಜ್ಯದಲ್ಲೂ ಕೂಡ ಮಹಿಳಾ ಮತದಾರರ ಸಂಖ್ಯೆನೇ ಅಧಿಕವಾಗಿರೋದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ವೃದ್ಧಿ BJP ಮಾಡಿಕೊಳ್ತಾ ಇದೆ. 2016ರಲ್ಲಿ ಕೇವಲ 3 ಶಾಸಕರಿದ್ದರು. 10% ಮಾತ್ರ ವೋಟ್ ಶೇರನ್ನು ಹೊಂದಿಕೊಂಡಿದ್ದಂಥ BJP. ಆದರೆ 2021ರಲ್ಲಿ ದೀದಿಗಿರಿಗೆ ಚಮಕನ್ನು ಕೊಟ್ಟಿತ್ತು ಕೇಸರಿ ಸೇನೆ. ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 77 ಸ್ಥಾನವನ್ನು ಗೆದ್ದು ಬಿಟ್ಟಿತ್ತು. ವೋಟ್ ಶೇರ್ ನೋಡಿ, 10% ಇದ್ದಿದ್ದು 38.5ಕ್ಕೆ ಏರಿಕೆ ಆಗಿತ್ತು. ಅಲ್ಪ ಸ್ವಲ್ಪ ಅಸ್ತಿತ್ವವನ್ನು ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ ಕೂಡ ಉಳಿಸ್ಕೊಂಡಿದೆ. BJP ಅಷ್ಟೇ ಅಲ್ಲ, ಕಾಂಗ್ರೆಸ್ ಕೂಡ ಅಲ್ಪ ಸ್ವಲ್ಪ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಕಾಂಗ್ರೆಸ್ ಜೊತೆ TMC ಮೈತ್ರಿಯನ್ನು ಮಾಡಿಕೊಳ್ಳೋದೇ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮೈತ್ರಿ ಆಗಲಿಲ್ಲ ಅಂದರೆ ಮತ ವಿಭಜನೆ ಆಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಇಡೀ ಬಂಗಾಳದಲ್ಲಿ OICಯ AIMIM ಸ್ಪರ್ಧೆ ಮಾಡಿದ್ರು ಕೂಡ ದೀದಿ ಕಷ್ಟ ಆಗುತ್ತೆ. ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುವೇಂದು ಅಧಿಕಾರಿ ಓಡಾಡ್ತಿದ್ದಾರೆ. ಈ ಬಾರಿ ದೀದಿಗಿರಿಗೆ ಬ್ರೇಕನ್ನು ಹಾಕೋದಕ್ಕೆ ಸುವೇಂದು ಅಧಿಕಾರಿ ನೇತೃತ್ವದ BJP ಶತಪ್ರಯತ್ನವನ್ನು ಮಾಡ್ತಾ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ. ಮುಂದಿನ ಸಿದ್ಧತೆ ಗಮನ ಕೊಡೋಣ. IPL 19ನೇ ಸೀಸನ್ನ ಹರಾಜು ಡಿಸೆಂಬರ್ನಲ್ಲಿ ನಡೆಯುತ್ತೆ. ಅದಕ್ಕೂ ಮೊದಲು ತಂಡಗಳು ತಮ್ಮ ಆಟಗಾರರನ್ನು ಉಳಿಸಿಕೊಳ್ಳಲಿರುವಂಥ ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಇದೆ. IPL ಮಿನಿ ಹರಾಜಿಗೂ ಮುನ್ನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ 8 ಆಟಗಾರರನ್ನು ಬಿಡುಗಡೆ ಮಾಡಿದೆ. ಆಲ್ರೌಂಡರ್ ಲಿಯಾಮ ಲಿವಿಂಗ್ ಸ್ಟೋನ್, ಮಯಾಂಕ್ ಅಗರ್ವಾಲ್, ಮೋಹಿತ್ ರಾತ್ರಿ, ಸ್ವಸ್ತಿಕ್ ಚಿಗಾರ, ಟೀಮ್ ಸೈಫರ್ಟ್, ಬ್ಲೆಸ್ಸಿಂಗ್ ಮುಜರ್ಭಾನಿ, ಮನೋಜ್ ಭಾಂಡಾಗೆ ಜೊತೆಗೆ N ಗಿಡ್ರಿ ಅವರನ್ನು ಕೂಡ ಕೈಬಿಟ್ಟಿದೆ. ನೋಡಿ, ಹಳೆ ತಂಡ ಹೊಸ ತಂಡ ಆಗಿದೆ. ಯಾವ ರೀತಿಯಾಗಿ ಅಂತ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಸಂಜು ಸ್ಯಾಮ್ಸನ್ನನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿಯಲ್ಲಿ ಟ್ರೇಡ್ ಮಾಡ್ಕೊಂಡಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ರವೀಂದ್ರ ಜಡೇಜಾ ಅವರನ್ನು ರಾಜಸ್ಥಾನ್ ರಾಯಲ್ಸ್ ತೊಗೊಂಡಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ನ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿ ರವೀಂದ್ರ ಜಡೇಜಾ ಅವರನ್ನು ಕೈ ಬಿಟ್ಟಿರೋದಂತೂ ನಿಶ್ಚಿತ ಇಲ್ಲಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಶಮಿಲ್ ಲಿಕ್ನಿಯನ್ನು ಸೂಪರ್ ಜೈಂಟ್ಸನ್ನು ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಗುಜರಾತ್ ಟೈಟನ್ ಒಂದು ರೀತಿಯಲ್ಲಿ ಮೊಹಮ್ಮದ್ ಶಮಿಯನ್ನು ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಗೊಳ್ಳುತ್ತಾ ಚಾನ್ಸಸ್ ಇದೆ. ಸನ್ರೈಸರ್ಸಿಂದ ಅವರು ಮೊಹಮ್ಮದ್ ಶಮಿ ಇಲ್ಲಿಗೆ ಬರ್ತಾರಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಲ್ಲಿ ಶರ್ಫನ್ ರುಧರ್ ಫೋರ್ಡನ್ನು ನೋಡಿ ಗುಜರಾತ್ ಟೈಟನ್ಸಿಂದ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗುವಂಥ ಚಾನ್ಸಸ್ ಇದೆ. ಅಂದರೆ ಮುಂಬೈ ಇಂಡಿಯನ್ಸಲ್ಲಿ ಕೈ ಬಿಟ್ಟಿದೆ. ಶಾರ್ದುಲ್ ಠಾಕೂರ್ನು ಕೂಡ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಇದೆಲ್ಲ ಏನೇನಾಗುತ್ತೆ ಅಂತೇಳಿ. ಮುಂದಿನ IPLನಲ್ಲಿ ಬಹಳ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶ ಉದ್ಯಮ ಕ್ಷೇತ್ರದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ಉದ್ಯಮ ಕ್ಷೇತ್ರದಲ್ಲಿ
ಮುಖ್ಯ ಭೂಮಿಕೆಯನ್ನು ನಿಭಾಯಿಸ್ತಾ ಇದೆ. ಅದಕ್ಕೆ ಉದಾಹರಣೆಯೇ ಈ ಸ್ಟಾರ್ಟಪ್ ಫೆಸ್ಟ್. ಇವತ್ತು 9ನೇ ದಿನ. ಏನೇನಾಯಿತು ಬನ್ನಿ ನೋಡ್ಕೊಂಬರೋಣ. ಸ್ಟಾರ್ಟ್ಅಪ್ ಪಾರ್ಕ್ಗೆ ಫಿದಾ ಆದ ಬೆಂಗಳೂರು. ಸ್ಟಾರ್ಟ್ಅಪ್ ಫೆಸ್ಟಿವಲ್ನಲ್ಲಿ ಗಣ್ಯರ ಸಮಾಗಮ. ಬೆಂಗಳೂರು ಈಗ ವಿಶ್ವದ ಗಮನ ಸೆಳೆಯುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ಸಿಟಿಯಲ್ಲಿರೋ ಸ್ಟಾರ್ಟ್ಅಪ್ ಪಾರ್ಕ್ ಸದ್ದು ಮಾಡ್ತಿದೆ. ಇಂದು ಸ್ಟಾರ್ಟ್ಅಪ್ ಫೆಸ್ಟ್ನ 9ನೇ ದಿನ. ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ನಮ್ಮ ಬೆಂಗಳೂರಿನ ಕೋರಮಂಗಲದ ಮಡಿವಾಳ ಪೊಲೀಸ್ ಠಾಣೆ ಸಮೀಪದಲ್ಲೇ ಆರಂಭವಾಗಿದೆ. ಈ ಸ್ಟಾರ್ಟ್ಅಪ್ ಪಾರ್ಕ್ಗೆ ಸಿಟಿ ಜನ ಸಖತ್ ರೆಸ್ಪಾನ್ಸ್ ಕೊಟ್ಟಿದ್ದು, ಇಂದು ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರ ಭೇಟಿ ಎಲ್ಲರ ಜೋಶ್ ಹೆಚ್ಚಾಗುವಂತೆ ಮಾಡಿತು. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ನಟ ಸುನಿಲ್ ಶೆಟ್ಟಿ, ಯುವಕರಿಗೆ ಟಿಪ್ಸ್ ಕೊಟ್ಟ ಫುಟ್ಬಾಲ್ ಲೆಜೆಂಡ್, ಇನ್ನು ಇಂದು ಸ್ಟಾರ್ಟ್ಅಪ್ ಪಾರ್ಕ್ಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ವಿಸಿಟ್ ಮಾಡಿದ್ರು. 9 ದಿನದಿಂದ ಸಾಗ್ತಿರೋ ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ ಯುವಕರ ಕನಸಿಗೆ ರೆಕ್ಕೆ ನೀಡಲಿದೆ, ಗೆಲ್ಲುವ ಛಲ ನೀಡಲಿದೆ ಅಂತ ಹೇಳಿದ್ರು. Feels good. I mean, you know, especially startups and young entrepreneurs, supporting young people. That's what the beauty of India is all about, and that is what Bengaluru is all about. Bengaluru is all about startup and innovation, and it's always been a leader, so feels good. I always say, I mean, don't treat your investor like a cash cow. ಇದೇ ವೇಳೆ ಭಾರತದ ಫುಟ್ಬಾಲ್ ತಂಡದ ಮಾಜಿ ಆಟಗಾರ ಬೈಚುಂಗ್ ಭುಟಿಯಾ ಸಹ ಉಪಸ್ಥಿತರಿದ್ದರು. ಯುವಕರಿಗೆ ಆರೋಗ್ಯ, ವ್ಯಾಯಾಮ ಹಾಗೂ ಸಂಪಾದನೆಯ ಬಗೆಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಸ್ಟಾರ್ಟ್ಅಪ್ ತಂಡಕ್ಕೆ ಶುಭ ಹಾರೈಸಿದ್ರು. ಇನ್ನು ವಿಕಸಿತ ಭಾರತದ 2024ರ ವಿಜೇತ ಯತಿನ್ ಈ ಸ್ಟಾರ್ಟ್ಅಪ್ ಪಾರ್ಕ್ ಬಗ್ಗೆ ಹೇಳೋದು ಹೀಗೆ. Well, I feel like that today I experienced the true Bengaluru spirit, and I believe that it's events like this and startup founders like him that will truly define the journey from developing to developed India. This spark, the enthusiasm, the vision that I saw in the eyes of everyone. ಇನ್ನು ಇದೇ ವೇಳೆ ಸ್ಟಾರ್ಟ್ಅಪ್ನ ಸಿಇಒ ಶಫಿ ಶೌಕತ್ ಬರೆದ ಇಂಡಿಯಾ ಈಸ್ ಅ ಡೆವಲಪ್ಡ್ ಕಂಟ್ರಿ ಪುಸ್ತಕವನ್ನ ಅನಾವರಣ ಮಾಡಲಾಯಿತು. ಬಳಿಕ ಮಾತನಾಡಿದ ಶಫಿ ಶೌಕತ್ ಉದ್ಯಮ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರು. Today's event is on the theme of how to make India developing to developed. It's a vision summit. So many people came and showing us, guiding the next generation how to work on, what to work on. It is always a pleasure that these people are coming in, supporting us, showing their love through their physical presence and their messages and calls, etc. ಸ್ಟಾರ್ಟ್ಅಪ್ ಪಾರ್ಕ್ ತಂಡ ತನ್ನ ಗುರಿ ಹಾಗೂ ಕನಸು ಈಡೇರಿಸಿಕೊಳ್ಳಲು ಯುವಕರಿಗಾಗಿ ಅವಕಾಶಗಳನ್ನು ನೀಡುತ್ತಿದೆ. ಏನೇ ಆಗಲಿ ಸ್ಟಾರ್ಟ್ಅಪ್ ಪಾರ್ಕ್ ಯುವಕರಿಗೆ ಉದ್ಯಮ ಕ್ಷೇತ್ರಕ್ಕೆ ಕಾಲಿಡುವವರಿಗೆ ಉತ್ತಮ ವೇದಿಕೆಯಾಗಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH